ನಮಸ್ಕಾರ. ನಾನು ಕಲಾದೇಗುಲ ಶ್ರೀನಿವಾಸ್. ಸೀನು ಜೊತೆ ಸಂಮಾತು ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನನ್ನನ್ನು ಈ ರೀತಿಯ ಎಂಟ್ರಿಯನ್ನು ಗಮನಿಸಿದಾಗ ನಿಮಗೇನೋ ಸ್ಪೆಷಲ್ ಅಂತ ಅನ್ನಿಸ್ತಾ ಇದೆ ಅಲ್ವಾ? ಹೌದು ರೀ. ನಾನು ನನ್ನ ಎಪಿಸೋಡ್ಗಳನ್ನ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಅವರ ಮನೆಗೆ ಹೋಗಿ ಅವ್ರನ್ನ ಮಾತಾಡಿಸೋವಂಥ ಕೆಲಸ ಮಾಡ್ತಾ ಬರ್ತೀನಿ. ಆದರೆ ಇವತ್ತು ಕೂಡ ಹಾಗೆ ಮಾಡಿದ್ದೀನಿ. ಅಂದರೆ ನನಗೆ ಯಾವಾಗಲೂ ಎಂಥ ಟ್ಯಾಗ್ಲೈನ್ ಇರುತ್ತೆ ಗೊತ್ತಾ ಜೊತೆಯಲ್ಲಿ, ಇಲ್ಲಿದೆ ನಮ್ಮನೆ ಅಲ್ಲಿ ಬಂದೆ ಸುಮ್ಮನೆ ಅನ್ನೋ ರೀತಿನಲ್ಲಿ. ಅಂದರೆ ಇವತ್ತು ನಾನು ಮಾತಾಡಿಸ್ತಾ ಇರುವಂಥ ಅತಿಥಿಯೂ ಕೂಡ ಅಷ್ಟೇನೆ, ಅವರ ಮನೆ ಈಗ ಸದ್ಯದಲ್ಲಿರೋದು ದುಬೈನಲ್ಲಿ. ಆದರೆ ಅವರು ಅವರ ಸ್ವಂತ ಊರು ಕಾರ್ಕಳಕ್ಕೆ ಬಂದರು, ಕಾರ್ಕಳದಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಅಂದರೆ ಎಲ್ಲಿಗೆ ಯಾವುದನ್ನು ಹೇಳಬೇಕು ನಂಗೆ ಗೊತ್ತಿಲ್ಲ. ಅಂದರೆ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅನ್ನೋದು. ಬಟ್ ಒಟ್ಟಾರೆ ಆ ಲೈನ್ ನನಗೂ ಅನ್ವಯಿಸುತ್ತೆ, ಅವರಿಗೂ ಅನ್ವಯಿಸುತ್ತೆ. ಸೊ ಅಂಥ ಒಂದು ವಿಶೇಷ ಸಾಧನೆ ಮಾಡಿರುವಂಥ ವ್ಯಕ್ತಿಯನ್ನು ನಾನು ನಿಮಗೆ ಪರಿಚಯ ಮಾಡ್ತೀನಿ. ಏನಂಥ ವಿಶೇಷ ಸಾಧನೆ ಗೊತ್ತಾಗ್ತಿಲ್ಲ ಅಲ್ವಾ? ನಾನು ನಿಮಗೆ ಕನ್ಫ್ಯೂಸ್ ಮಾಡಬೇಕು ಅಂತ ಈ ಲೈನ್ಸ್ ಹೇಳಿದೆ. ನಿಜ, ನನ್ನ ಇವತ್ತಿನ ಅತಿಥಿ ಅವರು ಒಂದು ಕಡೆ ಸಂಘಟನಾತ್ಮಕವಾಗಿ ಕೆಲಸಗಳನ್ನು ಮಾಡ್ತಾರೆ, ಅವರ ಬದುಕನ್ನು ಕಟ್ಕೊಳ್ಳೋದಕ್ಕೆ ದುಬೈ ಕಡೆಗೆ ಮುಖ ಮಾಡ್ತಾರೆ. ಇನ್ನೊಂದು ಕಡೆ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಜೊತೆಗೆ ಹಾಸ್ಯ ಮಿಶ್ರಿತವಾದಂಥ ಸ್ಕಿಟ್ಗಳನ್ನು ಮಾಡ್ತಾರೆ, ಮತ್ತು ಬರವಣಿಗೆಯನ್ನು ಮಾಡ್ತಾರೆ. ಅದರೊಟ್ಟಿಗೆ ಯಾರಿಗೂ ಗೊತ್ತಾಗ್ದಾಗೆ ಸದ್ದಿಲ್ಲದೆ ಸಮಾಜಮುಖಿಯಾಗಿ ತನಗಾದಂಥ ಸಹಾಯವನ್ನು ಮಾಡ್ತಾ ಬಂದಿದ್ದಾರೆ. ಇಷ್ಟೆಲ್ಲವನ್ನು ಕೂಡ ಮಾಡ್ತಾ ಎಲೆಮರೆಕಾಯಿ ಅಂತಿರುವಂಥ ಈ ವಿಶೇಷವಾದಂಥ ವ್ಯಕ್ತಿಯನ್ನ ನಾನು ನನ್ನ ಎಪಿಸೋಡ್ಗೆ ಸರ್ ದಯವಿಟ್ಟು ಬನ್ನಿ ಅಂತ ಕೇಳಿದೆ. ಅವ್ರಂತಾರೆ, ನಾನು ಏನು ಸಾಧನೆ ಮಾಡಿದ್ದೀನಿ ಶ್ರೀನಿವಾಸ್, ಬೇಡ ಪರವಾಗಿಲ್ಲ ಅಂತ. ಇಲ್ಲ ಸರ್, ನಿಮ್ಮಂಥವ್ರು ನನ್ನ ಎಪಿಸೋಡಿಗೆ ಬಂದರೆ ನಿಮ್ಮನ್ನು ನೋಡಿದಾಗ ಇನ್ನೊಂದಷ್ಟು ಇನ್ಸ್ಪೈರ್ ಆಗತ್ತೆ ಅನ್ನೋದು ನನ್ನ ಉದ್ದೇಶ. ಅದಕ್ಕೋಸ್ಕರ ನಾನೇನು ಅಂದ್ಕೊಂಡೆ, ಇಲ್ಲ ಸರ್ ದಯವಿಟ್ಟು ಬನ್ನಿ ನನ್ನ ಎಪಿಸೋಡ್ಗೆ ಮಾತಾಡಲೇಬೇಕು ಅಂತ ಕೇಳಿದಾಗ ಪಾಪ ಅವ್ರು ಬಂದ ಕೆಲವು ದಿನಗಳು, ಅದರಲ್ಲಿ ಒಂದು ದಿನ ನನಗೋಸ್ಕರ ಕೊಟ್ಟು ಈ ಇಂಟರ್ವ್ಯೂನಲ್ಲಿ ಜೊತೆಯಾಗ್ತಾ ಇದ್ದಾರೆ. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಬದುಕಿನಲ್ಲಿ ಮೇಲ್ ಹತ್ತಬೇಕು ಅಂತ ಅಂದ್ಕೊಳ್ತಾರೆ. ಸೊ ಹಾಗೆ ಇವತ್ತಿನ ಅತಿಥಿ ಕೂಡ ಅಂಥ ಬದುಕಿನ ಮೆಟ್ಲುಗಳನ್ನು ಹತ್ಕೊಂಡು ಹೋಗಿದ್ದಾರೆ. ನಾನು ಆ ಪ್ರಯತ್ನ ಮಾಡಬೇಕು ಅಂತ ಈ ಮೆಟ್ಲು ಹತ್ಕೊಂಡು ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಸೊ ಶುರು ಮಾಡೋಣ ಸೀನು ಜೊತೆ ಸಂಮಾತು. ನನ್ನೊಟ್ಟಿಗೆ ಇವತ್ತು ಸೀನು ಜೊತೆ ಸಂಮಾತು ಎಪಿಸೋಡ್ನಲ್ಲಿ ಜೊತೆಯಾಗಿರೋದು ಶ್ರೀಯುತ ಸುದರ್ಶನ್ ಹೆಗಡೆ ಅವರು. ನನ್ನ ಇವತ್ತಿನ ಸಂಚಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್ ಸರ್, ಪ್ರೀತಿಯಿಂದ ಸ್ವಾಗತ. ಇದು ಸೀನು ಜೊತೆ ಸಂಮಾತು. ನನ್ನ ಎಪಿಸೋಡಲ್ಲಿ ನೀವು ಕೂತು ಮಾತನಾಡ್ತಾ ಇರೋದಕ್ಕೆ, ಸಮಯ ಕೊಟ್ಟಿದ್ದಕ್ಕೆ ಮೊದಲಿಗೆ ಧನ್ಯವಾದಗಳು ಸರ್. ಧನ್ಯವಾದಗಳು. ಸರ್, ಈಗ ನನಗೇನಂದ್ರೆ ನಮ್ಮ ಎಪಿಸೋಡ್ ಯಾವಾಗ್ಲೂ ಏನಂತ ಹೇಳಿದ್ರೆ ಇಲ್ಲೆಲ್ಲೋ ಕೂತ್ಕೊಂಡು ಬೇರೆ ಬೇರೆ ಕಡೆ ನೋಡ್ತಾರೆ. ಆದ್ರೆ ಇವತ್ತು ದುಬೈನಿಂದ ನೀವು ನಮ್ಮ ಬೆಂಗಳೂರಿಗೆ ಬಂದಿದ್ದೀರಾ ನನ್ನ ಎಪಿಸೋಡ್ ನಲ್ಲಿ ಮಾತಾಡೋಕ್ಕೋಸ್ಕರ ಅಂತ. ಖಂಡಿತ. ಸೊ ಬಹಳ ಖುಷಿ ಅನ್ಸುತ್ತೆ. ನಮಗೂ ತುಂಬಾ ಖುಷಿ. ಸರ್, ದುಬೈ ಅಂತ ಹೇಳಿದಾಗ ತುಂಬಾ ಜನಕ್ಕೆ ತುಂಬಾ ಕನಸುಗಳು ಅಂಡ್ ಮತ್ತೆ ಆ ದೇಶನ ಗಮನಿಸಿದಾಗ ಬೇರೆ ಬೇರೆ ರೀತಿಯಾದಂತ ವಿಚಾರಗಳು ಕೆಲವರಿಗೆ ಕೆಲವು ಮಾತ್ರ ಗೊತ್ತು. ಆದ್ರೆ ಸ್ವತಃ ನೀವೇ ಅಲ್ಲಿದ್ದು ಬದುಕನ್ನ ಕಟ್ಕೊಳಕ್ ಹೋದ್ರಲ್ಲ ಸರ್, ಐ ಥಿಂಕ್ ಪ್ರಾಬಲಿ ಆ ದುಬೈನ ಹಲವು ವಿಚಾರಗಳನ್ನ ನಾನು ಈ ಎಪಿಸೋಡ್ ಅಲ್ಲಿ ನಿಮ್ಮನ್ನ ಕೇಳಬೇಕಿದೆ. ಆದ್ರೆ ನನಗೆ ದುಬೈಗೆ ಫಸ್ಟೇ ಹೋಗೋದಕ್ಕಿಂತ ನನಗೆ ನಿಮ್ಮ ಮನೆತನದಿಂದ ಶುರು ಮಾಡ್ಬೋಣ, ಅದು ಬೆಸ್ಟ್ ಅಂತ ಅನಿಸ್ತಾ ಇದೆ. ಖಂಡಿತ, ನೀವು ಹೇಳಿದ ಹಾಗೆ. ಆಗ್ಲಿ ಸರ್, ನಾವು ಹಂಗೆ ಶುರು ಮಾಡೋಣ. ಯಾಕಂದ್ರೆ ಮೂಲ ಮರಿಬಾರ್ದು ಅಂತ ಹೇಳ್ತಾರಲ್ವಾ, ಹಾಗೆ ನೀವು ಅದನ್ನ ನೆನಪಿಟ್ಕೊಂಡಿದ್ದೀರಾ. ಅದು ಮೇನ್, ಮೂಲ ಯಾವಾಗ್ಲೂ ಮರಿಬಾರ್ದು. ಎಲ್ಲೋ ಹೋಗ್ಲಿ ಮೂಲ ಮರಿಲಿಕ್ಕಿಲ್ಲ. ಎಸ್ ಸರ್, ಎಸ್ ಸರ್, ಬಹಳ ಖುಷಿ ಅನ್ಸುತ್ತೆ. ಒಂದು, ನಿಮ್ಮ ಅದ್ಭುತವಾದಂತ ಹಲವು ರೀತಿಯ ಪ್ರತಿಭೆಗೆ ನಂದೊಂದು ದೊಡ್ಡ ನಮಸ್ಕಾರಗಳನ್ನ ತಿಳಿಸ್ತಾ, ಎಸ್ ಸರ್ ಹೇಳಿ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಅನಾವರಣ ಆಗ್ಬೇಕು ಅಂತ ಹೇಳಿದ್ರೆ ತಾನು ಹುಟ್ಟಿದಂತ ಮನೆತನ ಮತ್ತೆ ಪರಿಸರ ಜೊತೆಗೆ ಶೈಕ್ಷಣಿಕವಾಗಿ ಅಧ್ಯಯನ ಮಾಡಿದ್ದು ತುಂಬಾ ವಿಚಾರಗಳ ಜೊತೆ ಸೇರ್ಕೊಳ್ತಾ ಹೋಗುತ್ತೆ. ಹಾಗಿದ್ರೆ ಸುದರ್ಶನ್ ಹೆಗಡೆ ಅವರ ವ್ಯಕ್ತಿತ್ವ ಬೆಳೆಯೋದಕ್ಕೆ ಆರಂಭಿಕ ಮನೆತನ, ನಿಮ್ಮ ಮನೆತನ, ಕುಟುಂಬದ ಬಗ್ಗೆ ಹೇಳಿ ಸರ್. ಕಾರ್ಕಳದ ಬಗ್ಗೆ ಹೇಳೋದಾದ್ರೆ, ನನ್ನ ತಂದೆ ಹೆಸರು ಅಚ್ಯುತ್ ಹೆಗಡೆ ಹಾಗೂ ಶ್ರೀಮತಿ ಗೀತಾ ಹೆಗಡೆ. ಓಕೆ. ನಮ್ಮ ಮನೆತನ ಹೆಗಡೆ ಮನೆತನ ಹೇಳಿದ್ರೆ ತುಂಬಾ ದೇವರ ಸೇವೆ ಎಲ್ಲ ಮಾಡಿಕೊಂಡು ಬಂದಿದ್ದ ಮನೆತನ. ಅದು ಕೂಡ ನಮ್ಮ ದೇವರು ಹೇಳಿದ್ರೆ ಕಾರ್ಕಳ ಶ್ರೀ ವೆಂಕಟರಮಣ ಹಾಗೂ ಚಪ್ಪರ ಶ್ರೀನಿವಾಸ ದೇವರು. ಅವರ ವರ್ಷಂಪ್ರತಿ ಎಷ್ಟು ಸೇವೆ ಉಂಟ ಅಂತ ಸೇವೆಗಳೆಲ್ಲ ಹೆಗ್ಡೆ ಮನೆತನ. ನಾವು ನಮ್ಮ ಹೆಗ್ಡೆ ಮನೆತನಕ್ಕೆ ಒಂದು ದೇವರ ಯೋಗ ಕೊಟ್ಟಿದ್ದಾರೆ ಕೇಳಿದ್ರೆ ಅದು ಮುಕ್ತೇಶ್ವರರು, ಆಡಳಿತ ಮುಕ್ತೇಶ್ವರರಾಗಿ ನಮ್ಮ ಹೆಗ್ಡೆ ಮನೆತನ ಇವತ್ತಿಗೂ ಸೇವೆ ಮಾಡಿಕೊಂಡು ಬರ್ತಾ ಉಂಟು. ಹೌದಾ? ಅಂತಹ ಮನೆತನದಲ್ಲಿ ಜನಿಸಿದ ನಾನು ಖಂಡಿತ ಭಾಗ್ಯಶಾಲಿ ಅಂತ ಹೇಳ್ತೇನೆ. ಬಹಳ ಖುಷಿ ಅನ್ಸುತ್ತೆ ಸರ್. ಯಾಕಂದ್ರೆ ನಾವು ಕಾರ್ಕಳ ಅಂತ ಹೆಸರು ಕೇಳಿದಾಗ ನೋಡಿ, ನಮಗೆ ಗೊತ್ತಿರೋದು ಕೆಲವೇ ವಿಚಾರಗಳು.
ಏನಂದ್ರೆ ಒಂದ್ ಕಡೆಗೆ ನಾವು ಆ ಗೊಮ್ಮಟೇಶ್ವರನ್ನ ಹೌದು, ನೆನಪಿಸ್ಕೊಳ್ತೀವಿ, ಮತ್ತೊಂದ್ ಕಡೆಗೆ ಜೈನ ಬಸದಿಗಳನ್ನ ಜ್ಞಾಪಿಸ್ಕೊಳ್ತೀವಿ, ಹೌದು. ಮತ್ತೊಂದ್ ಕಡೆ ಒಂದ್ ಚರ್ಚು, ಆತರ ತುಂಬಾ ಜಾಗಗಳನ್ನ ನಾವು ನೋಡ್ತೀವಿ. ಹೌದು. ಆದ್ರೆ ನೀವು ಸ್ವತಃ ಅಲ್ಲಿಯೇ ಹುಟ್ಟಿ ಬೆಳೆದವರಾಗಿರೋದ್ರಿಂದ ಇನ್ನೊಂದಷ್ಟು ಡೆಪ್ತ್ ಅಲ್ಲಿ ವಿಚಾರ ಗೊತ್ತಿದೆ ನೋಡಿ. ಶ್ರೀನಿವಾಸ ವೆಂಕಟೇಶ್ವರನ್ನ ನೀವು ಜ್ಞಾಪಿಸ್ಕೊಂಡು ಆ ಮನೆತನಕ್ಕೆ ಬಂದಿದೆ ಅಂತ ಹೌದು, ಹೇಳಿದ್ರಲ್ಲ, ಹೌದು. ಬಹಳ ಖುಷಿ ಅನ್ಸುತ್ತೆ ಸರ್. ಹಾಗಿದ್ದಲ್ಲಿ ಅಂದ್ರೆ ಆ ರೀತಿಯ ಪರಂಪರೆ ಇದ್ದದ್ದು, ಸೊ ನಿಮ್ಮ ವಿದ್ಯಾಭ್ಯಾಸ, ಶೈಕ್ಷಣಿಕವಾಗಿ ಅಧ್ಯಯನ, ಆಮೇಲೆ ಅದರೊಟ್ಟಿಗೆ ಸರ್ ಈಗ ದೇವರ ಪೂಜೆ ಪುನಸ್ಕಾರಗಳನ್ನ ಮಾಡೋದು ಅಂತ ಹೇಳಿದ್ರೆ ನಿಮಗೂ ಅಂಥದ್ದು ಅಧ್ಯಯನಗಳಾಗಿದೆಯಾ ಸರ್? ನಮ್ಗೆ ಸಂಸ್ಕಾರ ಕೂಡ ಹಾಗೆ ಕೊಟ್ಟಿದ್ದಾರೆ ಮನೆಯಲ್ಲಿ. ಹಾ. ಮೊದ್ಲಿಗೆ ದೇವರ ಪೂಜೆ ಮಾಡಿ ದೇವರಿಗೆ ನಮಸ್ಕರಿಸಿ ನೀವು ಶಾಲೆಗೆ ಹೋಗ್ಬೇಕು. ಓ. ಅದರ ನಂತರ ಬಂದ್ರ ನಂತರ ಪುನಃ ನಾವು ಸಾಯಂಕಾಲ 6 ಗಂಟೆಗೆ ಹ್ಮ್. ಭಜನೆ ಏನೋ ನಮ್ದು ಹಾಕಿ ಕೊಟ್ಟಿದ್ದಾರೆ, ಹಾ. ಅದು ಮುಗಿಸಿಯೇ ಮತ್ತೆ ನಿಮ್ಮ ಹೋಮ್ವರ್ಕ್ ಅದೇನ ಮಾಡಿ ಕೂತ್ಕೊಳ್ಬೇಕು. ಅಬ್ಬಾ. ಅಷ್ಟು ಇದಿತ್ತು ನಮ್ಗೆ. ಓಕೆ. ನಮಗೂ ಕೂಡ ಹೆದರಿಕೆ ಇತ್ತು, ಹಾ. ಆಚೀಚೆ ಆಗ್ಬಾರ್ದು ಅಂತ. ಓಕೆ. ಅದು ನಮ್ಮಲ್ಲಿ ಅದೇ ಸಂಸ್ಕಾರದಲ್ಲಿ ಬೆಳೆದ ನಮ್ಗೆ ದೇವರು ಹೇಳಿದ್ರೆ ಅಷ್ಟು ಪ್ರೀತಿ ಉಂಟು ಪ್ರೀತಿ ಉಂಟು. ಹಾಗೆ. ಓಕೆ ಓಕೆ ಸರ್, ಈಗ ನೀವು ಎಷ್ಟು ಜನ ಸರ್? ನಾವು 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. ಓಕೆ. ಹೆಸರು ಹೇಳ್ಬೋದು ಸರ್? ಅದೇ ನನ್ನ ಅಣ್ಣನ ಹೆಸರು ಶ್ರೀನಿವಾಸ ಹೆಗ್ಡೆ. Okay. ಅವರು ನಮ್ಮ ಸ್ವತಃ ಊರಾದ ಕಾರ್ಕಳದಲ್ಲಿ ಇದ್ದಾರೆ. ಹ್ಮ್. ಇನ್ನೊಬ್ರು ನಮ್ಮ ರಾಮಚಂದ್ರ ಹೆಗ್ಡೆ ಇಲ್ಲಿ. Okay. ಅವರು ನನ್ನ ದುಬೈಯಲ್ಲೇ ಇದ್ದಾರೆ, ನಮ್ಮ ದುಬೈಯಲ್ಲೇ ನೆಲೆಸಿದ್ದಾರೆ. ನಾವು Okay. ಮತ್ತು ಅವರು ಒಟ್ಟಿಗೆ ಇರುವುದು. ಓಕೆ. ಹ್ಮ್. ಹಾಗೆ ಲಾಸ್ಟ್ ಕಡೆ ಕಂಜಿ ನಾವು. So ನೀವೇ ಕೊನೆ ಮಗ? ಹೌದೌದು. ಓಕೆ. ತುಂಬಾ ಮುದ್ದಿನಲ್ಲಿ ಬೆಳೆಸಿದ್ದಾರೆ. ಹಂಗೆ ಸರ್, ಯಾಕೆ ಬಿಕಾಸ್ ನಾನು ಕೊನೆ ಮಗ ಸರ್, ನನಗೂ ಗೊತ್ತದು. ಅದೇ, ಅದೇ. ಕೊನೆ ಮಕ್ಳನ್ನ ತುಂಬಾ ಮುದ್ದು ಮಾಡಿರ್ತಾರೆ. ಆದ್ರೆ ಇನ್ನೊಂದ್ ಏನ್ ಗೊತ್ತಾ ಸರ್, ನಾನು ಹೇಳ್ಬೇಕು, ಹ್ಮ್. ಕೊನೆ ಮಕ್ಳಿಗೆ ಜವಾಬ್ದಾರಿನೂ ಜಾಸ್ತಿ ಸರ್. ನಾನು ಹೇಳ್ಲಿಕ್ಕಿದ್ದೆ, ನೀವ್ ಹೇಳಿದ್ರಿ. ಯಾಕಂದ್ರೆ ನನಗೆ ಗೊತ್ತಲ್ಲ ಸರ್ ಹೌದು, ಫೇಸಿಂಗ್ ಹೌದು, ಅದನ್ನೇ. ಹೌದು. ಮತ್ತೆ ಸಿಸ್ಟರ್ಸ್ ಹೆಸರು ಸರ್? ಪ್ರೀತಿ ಕೂಡ ಜಾಸ್ತಿ, ಹಾಗೆ ಜವಾಬ್ದಾರಿ ಕೂಡ ಜಾಸ್ತಿ. ಎಸ್. ಹೌದು. ಸಿಸ್ಟರ್ 3 ಜನ ಅಕ್ಕಂದ್ರು. ಹಾ. ಒಬ್ರು ಭದ್ರಾವತಿಯಲ್ಲಿ ಇದ್ದಾರೆ, ಇನ್ನೊಬ್ರು ಬೆಳ್ತಂಗಡಿ, ಹೆಸರು ಸರ್, ಹೆಸರು? ಒಬ್ರು ರೇಖಾಶಣೆ ಅಂತ, ಓಕೆ. ಇನ್ನೊಬ್ರು ಉಷಾ ಹೆಗ್ಡೆ, ಇನ್ನೊಬ್ರು ನಮ್ಮ ಮುಕ್ತಾ ಹೆಗ್ಡೆ ಅವರು ನನ್ನ ಸಣ್ಣ ಸಿಸ್ಟರ್. ಅವರು ಕೂಡ ದುಬೈಲಿ ನೆಲೆಸಿದ್ದಾರೆ. ಓ. ಓಕೆ. ಹೌದು. ಓಕೆ. ಅಣ್ಣ, ಒಬ್ರು ಅಕ್ಕ, ಹಾ. ಎಲ್ಲ ದುಬೈಯಲ್ಲೇ ಇದ್ದಾರೆ. ಓ, ವೆರಿ ನೈಸ್. ಸೊ ಹಾಗಾಗಿ ಅಂದ್ರೆ ನಿಮಗೆ ಬೇಜಾರಿಲ್ಲ, ಇಲ್ಲ, ಅಲ್ಲಿಗೆ ಹೋದ್ರು ಖಂಡಿತ ಕೂಡ ಇಲ್ಲ, ಖಂಡಿತ ಇಲ್ಲ. ನಿಮ್ ಕುಟುಂಬದವ್ರು, ಸ್ವಂತ ಕುಟುಂಬದವರು ಕೂಡ ಇದ್ದಾರೆ ಅಂತ ಹೌದು, ಅನ್ನೋದು. ನಮ್ಮ ಊರು ಬಿಟ್ಟು ದೇಶ ಬಿಟ್ಟು ದೂರ ಹೋಗಿ ನನಗೆ ಎಣಿಸುವುದೇ ಇಲ್ಲ. ಇರ್ಲಿ ಸರ್, ಆ ಬೇರೆ ಅಂತಹ- ದೇಶದ ಬಗ್ಗೆ ಅಂತಹ ಮಾತಾಡುವ ವಾತಾವರಣ ಅಲ್ಲಿ ಉಂಟು. ಅಲ್ಲಿ ಉಂಟಲ್ಲ. ಖಂಡಿತ. ಎಸ್, ದೇಶದ ಬಗ್ಗೆ ಮಾತಾಡೋಣ ಸರ್. ಆದ್ರೆ ಈಗ ಸದ್ಯ ನಮ್ಮ ಕಾರ್ಕಳ, ನಿಮ್ಮ ಮುಂದಿನ ಬಾಲ್ಯದ ಏನೆಲ್ಲ ವಿಚಾರಗಳಾಯ್ತಲ್ಲ, ಅದೇ ಹೇಳಿ ಸರ್. ಪ್ರಾಥಮಿಕ ವಿದ್ಯಾಭ್ಯಾಸ ನಮ್ಮ SPT ಹೈಯರ್ ಪ್ರೈಮರಿ ಶಾಲೆಯಲ್ಲಿ ಮುಗಿಸಿದೆ. ಹ್ಮ್. ಅಲ್ಲಿಂದ ಪ್ರೌಢ ಶಿಕ್ಷಣ ನಮ್ಮ ಭುವನೇಂದ್ರ ಹೈಸ್ಕೂಲ್. ಹ್ಮ್. ಅದೇ ರೀತಿ ಪದವಿ ಶಿಕ್ಷಣ ಶ್ರೀ ಭುವನೇಂದ್ರ ಕಾಲೇಜಲ್ಲಿ ಕಾರ್ಕಳ, Okay. ಎಲ್ಲ ಕಾರ್ಕಳದಲ್ಲೇ. ಎಲ್ಲ ಅಲ್ಲಿ ಹೌದು, ಆಯ್ತು. ವಾಣಿಜ್ಯ ಪದವಿಯನ್ನು ಮುಗಿಸಿ ಮತ್ತೆ ಜಸ್ಟ್ ಟು ಗೆಟ್ ದ ಎಕ್ಸ್ಪೀರಿಯನ್ಸ್ 2 ವರ್ಷ ಕಾರ್ಕಳ ಊರಲ್ಲಿ ನಾನು ಕೆಲಸ ಕೆಲಸ ಮಾಡಿದೆ. ಇರ್ಲಿ ಸರ್, ಈಗ ಫಸ್ಟ್ ಆಫ್ ಆಲ್ ಈಗ ನಿಮ್ಮನ್ನ ನೋಡ್ತಾ ಇದ್ರೆ ಸರ್, ಏನಂತ ಹೇಳಿದ್ರೆ, ಇವಾಗ ಯು ಲುಕ್ ವೆರಿ ವೆಲ್ ಮೆಚ್ಯೂರ್ಡ್, ಮತ್ತೆ ತುಂಬಾ ಸೆಟಲ್ಡ್ ಈ ತರ ಕಾಣ್ತೀರಿ. ಹಾ. ಸೊ ನೀವು ಓದ್ಬೇಕಾದ್ರೆ, ವಿದ್ಯಾರ್ಥಿ ಆಗಿದ್ದಾಗ ತುಂಟರಿದ್ರ ಸರ್? ಸ್ಕೂಲಲ್ಲಿ ಎಲ್ಲ ಮಕ್ಕಳು ಹಾಗೆ. ಹಾ. ನಮ್ದೇನ ತುಂಟತನ ಮಾಡ್ತಿದ್ದೇವೆ ನಾವು ಅವರಲ್ಲಿ. ಓಕೆ. ಜಸ್ಟ್ ಟೀಚರ್ಸ್ ಎಲ್ಲ ಬರುವಾಗ ಸ್ವಲ್ಪ ಅವರಿಗೆ ಓಹೋ. ಉಪದ್ರ ಕೊಡೋದು. ಇತ್ತ? ಹೌದೌದು, ಅದಂತ ನೆನಪುಗಳು ನನಗುಂಟು. ಅಂತ Okay. ತುಂಟಾಟಗಳು ನಾನು ತುಂಬಾ ಮಾಡಿದ್ದೇನೆ. ಹಾ, ಹಾ, ಹಾ. ಚೇಷ್ಟೆಗಳು, ಅದು ಏಜ್ ಅಲ್ವಾ, ಹೌದು, ಹೌದು. ದಟ್ ಇಸ್ ದ ಗೋಲ್ಡನ್ ಲೈಫ್ ಹೇಳ್ತಾರೆ. I ಸ್ಟೂಡೆಂಟ್ know. ಲೈಫ್ ಇಸ್ ದ ಗೋಲ್ಡನ್ ಲೈಫ್, ಮತ್ತೆ ನಿಮಗೆ ಸಿಗುದಿಲ್ಲ ಅದು. ಸಿಗೋದಿಲ್ಲ. ಅದೇ ರೀತಿ ಕಾಲೇಜಿಗೆ ಹೋಗುವ ಚಕ್ರ ಹೊಡೆದು ಕಾಲೇಜಿಗೆ ಹೋಗುದು, ಹೌದಲ್ಲ? ಎಲ್ಲ ಪಿಕ್ಚರಿಗೆ ಹೋಗುದು. ಓ. ಅದೇ, ಬಟ್ ನಾವು ಏನು ಮಾಡ್ಬೇಕು ಅದನ್ನು ನೀವು ಎಜುಕೇಶನ್ ನಲ್ಲಿ ನಾವು ಎಷ್ಟು ಕೊಡ್ಬೇಕಾ ಅದನ್ನು ಅಡಿಷನಲ್ ಟೈಮ್ ಸ್ವಲ್ಪ ನಾವು ಗಮ್ಮತ್ ಮಾಡಿದ್ದೇವೆ. ಮಾಡಿದ್ದೀರಿ? ಮತ್ತೆ ನಾವು ಮಾಡ್ಲಿಕ್ಕಿಲ್ಲ, ಅದು ಇಲ್ಲ ಅಲ್ಲ? ಓನ್ಲಿ ಒನ್ಸ್ ಇನ್ ಲೈಫ್ ಅಲ್ವಾ. Correct, ಹಾಗೆ I know, ತುಂಬಾ sir. ಚೇಷ್ಟೆಗಳು, ತುಂಟಾಟಗಳು ತುಂಬಾ ಇತ್ತು ನಾನು. ಎಲ್ಲ ಇತ್ತು ಅಲ್ಲ? ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಹೇಳಿ ಸರ್, ಹಂಗಾದ್ರೆ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಹೇಳಿ ಸರ್. ಬಿಕಾಸ್ ಏನ್ ಗೊತ್ತಾ, ಇವಾಗ ನೋಡಿ ಸರ್, ನಿಮ್ಮ ಎಪಿಸೋಡ್ ನ ಎಲ್ಲರೂ ನೋಡ್ತಾ ಇದ್ದಾರೆ. ಸೊ ನೋಡ್ತಾ ಇದ್ದವ್ರಿಗೆ ಸುದರ್ಶನ್ ಹೆಗ್ಡೆ ಅವರು, ಅರೆ ನಾವ್ ಹಿಂಗ ಅನ್ಕೊಂಡಿದ್ವಿ, ಹಿಂಗೆಲ್ಲ ತುಂಟಾಟ ಮಾಡಿದ್ರ, ಈ ತರ ಎಲ್ಲ ಇತ್ತ ಅಂತ ಅವರು ಒಂಚೂರು ನಗ್ಲಿ ಸರ್. ಹೇಳಿ ಸರ್ ಯಾವ್ದಾದ್ರು. ಕಾಲೇಜಲ್ಲಿ ಹಾ. ನಮ್ಮ ಒಬ್ಬ ಲೆಕ್ಚರ್ ಇದ್ದಿದ್ರು, ಹಾ. ಈಸ್ ಮಾರ್ಕೆಟಿಂಗ್ ಇದು ಸಬ್ಜೆಕ್ಟಿಗೆ. ಓಕೆ. ಅವ್ರು ಸ್ವಲ್ಪ ಪಾಪದವರು, ನಮ್ಗೆ ಗೊತ್ತು ಅವ್ರ ಪಾಪದವರು. ಓಕೆ. ಅವರು ಕಾಲೇಜಿಗೆ ಬರುವಾಗ ಒಂದು 2 ನಿಮಿಷ ಮುಂಚೆ ಕ್ಲಾಸ್ನ ಹೊರಗೆ ನಿಲ್ತಿದ್ರು, ಮತ್ತೆ ಕ್ಲಾಸಿಗೆ ಬರ್ತಿದ್ರು. ಓಕೆ. ನಾನಾಗಿ ಏನ್ ಮಾಡಿದೆ, ಎಲ್ಲ ಕೋಟ್ ಎಲ್ಲ ಹಾಕಿ, ಅವರ ಲೆಕ್ಚರರ್ ಆಗಿ ಒಂದು ಟೈ ಎಲ್ಲ ಹಾಕಿ, ಉಯ್. ಅವ್ರು ಬರುವಾಗ ನಾನು ಟೇಬಲ್ ಹತ್ರ ನಿಂತಿದ್ದೇನೆ. ಓಕೆ. ಅವ್ರು ಬಂದು ಶಾಕ್ ಆಗ, ಏಯ್ ಓಕೆ. ಹಾಗೆಲ್ಲ ಸಣ್ಣ ಸಣ್ಣ ತುಂಟಾಟಗಳನ್ನ ಮಾಡಿದ್ದೇನೆ ನಾನು. ಮಾಡಿದಿರಿ? ಒಂದು 1 ಅವರ್ ನಂಗೆ ಹೊರಗೆ ನಿಲ್ಲಿಸಿದ್ರು. ಹೌದಾ? ಹೌದು. ಬಟ್ ಅಂತ ತುಂಟಾಟಗಳನ್ನ ತುಂಬಾ ಮಾಡಿದಿರಿ. So ನೀವು ನಮಗೆ ಹೇಳ್ತಿದ್ರೆ- 3rd ಲ್ಯಾಂಗ್ವೇಜಿಗೆ ಹಿಂದಿ ಲ್ಯಾಂಗ್ವೇಜ್, ನಾವು ಹಿಂದಿ ತಗೊಂಡಿದ್ದೆ, ಹಿಂದಿ ಲ್ಯಾಂಗ್ವೇಜಿಗೆ ಬೇರೆ ಕಡೆ ನಮ್ಗೆ ಹೋಗ್ಲಿಕ್ಕಿತ್ತು. ಓಕೆ.
ಬೇರೆ ಕ್ಲಾಸಿಗೆ ಹೋಗ್ಬೇಕು ಫಾರ್ 1 hour. ಹಾ. ಅಲ್ಲಿ ನಾವು ಬೇರೆ ಸ್ಟೂಡೆಂಟ್ಸ್ ಹೇಳೋ ಟಿಫಿನ್ ಇರ್ಬೋದು, ಅದಿರ್ಬೋದು, ಅವ್ರದ್ದು ಇವ್ರದ್ದು ಅವರಿಗೆ ಬ್ಯಾಗ್ ಓಪನ್ ಇರ್ತಿತ್ತು. ಈ ಟಿಫಿನ್ ಅಲ್ಲಿ, ಆ ಟಿಫಿನ್ ಇಲ್ಲಿ, ಏನೋ ಮಾಡಿ ಎಲ್ಲ ಜಸ್ಟ್ ಫಾರ್ ಫನ್ ಹಾಗೆಲ್ಲ ಮಾಡಿದ್ದುಂಟು. ಇಲ್ಲ ಇದೆಲ್ಲ ಫನ್ ಅಷ್ಟೇನೆ. ಸರ್, ಈಗ ಕಾಲೇಜಿನ ವಿಚಾರ ಅಥವಾ ವಿದ್ಯಾರ್ಥಿಯ ಲೈಫ್ ಅಂತ ಹೇಳಿದಾಗ ಒಂದು ಮನೆಯಲ್ಲಿ ಟ್ರೆಡಿಷನಲ್ ಫ್ಯಾಮಿಲಿ ಅದು. ಸೊ ಹಾಗಾಗಿ ಅಲ್ಲಿ ಆಲ್ರೆಡಿ ಶಿಸ್ತಿತ್ತು. ಆ ಶಿಸ್ತಿನ ಜೊತೆಗೆ ಇಲ್ಲಿ ಹುಡುಗರ ಲೈಫಿನ ತುಂಟಾಟಗಳು ಒಂಚೂರು ಇದ್ರೂ ಕೂಡ ಯು ಆರ್ ವೆರಿ ಸೀರಿಯಸ್ ಅಬೌಟ್ ಯುವರ್ ಸ್ಟಡೀಸ್. ಸೊ ಅದು ಇತ್ತು. ಬಟ್ ಇದರ ಮಧ್ಯದಲ್ಲಿ NCC ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್? NCC ಒಂದು ಹೇಳಿದ್ರಲ್ಲಿ ಕಂಪಲ್ಸರಿ. ಹೌದೌದು. ಯು ಹ್ಯಾವ್ ಟು ಟೇಕ್ ಆರ್ಮಿ, ನೇವಿ ಆರ್ ಏರ್ಫೋರ್ಸ್, ಎನಿವನ್. ಬಟ್ ಐ ಟುಕ್ ಆರ್ಮಿ. ಓಕೆ. 2 years ನಮ್ಗೆ ಕೆಡೆಟ್ ಆಗಿದ್ದೆ. ಮತ್ತೆ ವಾದ್ಯ ವೃಂದದಲ್ಲಿ ನಾನು ಡ್ರಮ್ಸಿಗೆ ನನ್ನನ್ನು ಕರೆದ್ರು. ಡ್ರಮ್ಸ್ ಮಾರ್ಚ್ ಫಸ್ಟ್ ಅದರ ನಂತರ ನೆಕ್ಸ್ಟ್ ಪ್ರಮೋಷನ್ ಆಗಿ ಬ್ಯಾಂಡ್ ಮಾಸ್ಟರ್ ಆದೆ. ಓ ಮೈ ಗಾಡ್. ಬಟ್ ಅಂದ್ರೆ ಅದ್ರಲ್ಲಿ ನಮ್ಗೆ ಆಸಕ್ತಿ ಇತ್ತು, ಮುಂಚಿನಿಂದಲೂ ಇತ್ತು. ನಮ್ಮನ್ನಲ್ಲಿ ಕರೆದ್ರೆ ಒಂದು ಚಾನ್ಸ್ ಕೊಟ್ರೆ ಆಗ್ಬೋದಿತ್ತು ಅಂತ. ಅಂದ್ರೆ ಕ್ಯಾಂಪ್ ಎಲ್ಲ ಆಗುವಾಗ ನಮ್ಗೆ ಲಾಸ್ಟ್ ಡೇ ಹೋಗಿ ಮಾರ್ಚ್ 1st ದಿನ ಮಾತ್ರ ನಮ್ಗೆ ಹೋಗ್ಲಿಕ್ಕೆ. ಕೆಡೆಟ್ ಆದ್ರೆ ನಮ್ಗೆ ಇಡೀ 2 ತಿಂಗಳು ಏನೋ ಟೈಮ್ ಇರುತ್ತೆ, ಅಲ್ಲೇ ಇರ್ಬೇಕು. ಓಕೆ ಓಕೆ. ಅದು ಮುಖ್ಯಸ್ಥನಾಗಿ ಹೋಗ್ಬೇಕಂತ ನಂಗೆ ಮುಂಚಿನಿಂದಲೂ ಆಸೆ ಇತ್ತು. ಬಟ್ ಫೈನಲ್ ಇಯರ್ ಅಲ್ಲಿ ನಂಗೆ ಸಿಕ್ತು. ನೋಡಿ ಸರ್, ಜೀವನದಲ್ಲಿ ಅದೇ ಕನಸುಗಳನ್ನ ಕಟ್ಕೋಬೇಕು ಅಂತ ಹೇಳ್ತಾರೆ. ಕನಸುಗಳನ್ನ ಕಟ್ಕೊಳ್ಳೋದ್ರ ಜೊತೆಗೆ ಅದ ಸಾಕಾರಗೊಂಡಾಗ ನನ್ನ ಪರಿಶ್ರಮನೂ ಜೊತೆಗಿದೆ, ಜೊತೆಗೆ ಅದೃಷ್ಟನೂ ಜೊತೆಗೆ ಸೇರಿದೆ ಅಂತದ್ದು ಎರಡೂ ಅಂತ ಹೇಳುತ್ತೆ. ಸೊ ಸುದರ್ಶನ್ ಹೆಗಡೆ ಅವರು ಕಾಮರ್ಸ್ ತಗೊಳ್ಳೋದಕ್ಕೆ ನಾವು ಕೆಲವೊಂದ್ಸಲ ಮಾತಾಡ್ಬೇಕಾದ್ರೆ ಹೇಳ್ತಿರ್ತಾರೆ ಸರ್, ಅಂದ್ರೆ ಅನಿರೀಕ್ಷಿತವಾಗಿ ಹೋದೆ ನಾನು, ಇಲ್ಲ ಇನ್ಯಾರೋ ನನ್ನ ಫ್ರೆಂಡ್ ಹೋದ, ಇಲ್ಲ ಮನೆಯಲ್ಲಿ ಒತ್ತಡ ಇತ್ತು ಅದಕ್ಕೆ ನಾನು ಈ ಕೋರ್ಸ್ ತಗೊಂಡೆ. ಆತರ ನೀವು ಅಂತ ಫೋರ್ಸ್ ಮೇಲೆ ಕಾಮರ್ಸ್ ಹೋದ್ರ ಸರ್? ಇಲ್ಲ, ನಮ್ಮ ಮನೆ ನಿಜವಾಗಿ ಹೇಳ್ತೇನೆ, ನಮ್ಮ ಮನೆಯಲ್ಲಿ ಅಂತದ್ ಏನು ಒತ್ತಡ ಇಲ್ಲ. ನಿಮಗೇನು ಇಷ್ಟ ಅದು ನಿನ್ನ ಇಷ್ಟ ಅಂತ ಹೇಳ್ತಾ ಇದ್ರು. ನನ್ಗೂ ಇಷ್ಟ ಕಾಮರ್ಸ್ ನಲ್ಲೇ ಇತ್ತು. ಯಾಕೆ ಹೇಳಿದ್ರೆ ಇನ್ನೊಂದು ರೀಸನ್, ಸೈನ್ಸ್ ತುಂಬಾ ಕಷ್ಟ ಉಂಟು ನಮ್ಗೆ ಹೇಳಿದ್ದಲ್ಲ ಅದು. ಸೊ ವಾಟ್ ಎವರ್ ವಿ ಪಾಸಿಬಲ್, ನಮ್ಗೆ ಇಂಟ್ರೆಸ್ಟ್ ಕೂಡ ಕಾಮರ್ಸ್ ಅಲ್ಲೇ ಇತ್ತು. ಸೊ ಐ ಟುಕ್ ಕಾಮರ್ಸ್. ಸೊ ಹಾಗಾಗಿ ಸರ್, ಇವಾಗ ನೀವು ಒಂದು ನಿಮ್ಮ ಚೈಲ್ಡ್ಹುಡ್ ಇಂದ ಹಿಡಿದು ಅಪ್ ಟು ಯುವರ್ ಎಜುಕೇಶನ್ ಡಿಗ್ರಿವರೆಗೂ ಬಂದ್ರೆ ಒಂದು ಆ ಬ್ಯೂಟಿಫುಲ್ ಜರ್ನಿ ಏನಿದೆಯಲ್ಲ, ಕಲಿಕೆ ಅನ್ನೋದು, ಅಂಡ್ ಜೊತೆಗೆ ನಿಮಗೇನೋ ಒಂದು ಆಂಬಿಷನ್ಸ್ ಇಟ್ಕೊಂಡು ನೀವು ಇಂಥದನ್ನೇ ಮಾಡಬೇಕು, ನೀವು ಕಾಮರ್ಸ್ ಇಷ್ಟ ಇದೆ ಅಂತ ಹೇಳಿದ್ರಲ್ಲ, ಸೊ ಅದೆಲ್ಲ ಮಾಡ್ತೀರಾ ಅಂತ ಹೇಳಿದ್ರೆ ನನ್ನ ಬದುಕನ್ನ ಬದಲಾಯಿಸೋದಕ್ಕೆ, ನನ್ನ ಜೀವನದಲ್ಲಿ ನಾನು ನೆನಪಿಸ್ಕೊಳ್ಳುವಂತ ವ್ಯಕ್ತಿತ್ವಗಳು ಅಪ್ ಟು ಮೈ ಡಿಗ್ರಿ ಅಂತ ಅಂದ್ರೆ ಯಾರೆಲ್ಲರನ್ನು ಜ್ಞಾಪಿಸ್ಕೊಳ್ಬಹುದು ಸರ್ ನೀವು? ನಮ್ಮ ಗುರುಗಳಿಬ್ರು ಇದ್ರು. ಓಕೆ, ಒಂದು ಶ್ರೀನಿವಾಸಾಚಾರ್ಯ ಹೇಳಿ, ಅವರು ತುಂಬಾ ಮಾರ್ಗದರ್ಶನ ನಮ್ಗಿತ್ತು. ಇನ್ನೊಬ್ರು ಹೇಳ್ಬೇಕಾದ್ರೆ ಅವ್ರು ಇದ್ದಾರೆ ಪಾಪ, ಮುರಳೀಧರ್ ಮ್ಯಾನನ್ ಹೇಳಿ, ಈಸ್ ದ ಫೌಂಡರ್ ಆಫ್ ಬೋನೇಂದ್ರ ಕಾಲೇಜ್. ಓಕೆ. ಆ ಟೈಮ್ ನಿಂದ ಇದ್ರು. ಮತ್ತೆ ಏನೋ ಆಗಿ ಅವರಿಗೆ ಮುಲ್ಕಿಗೆ ಟ್ರಾನ್ಸ್ಫರ್ ಆಯ್ತು, ನಮ್ಮ ಬ್ಯಾಚ್ ಅದು. ಓಕೆ, ಬಟ್ ನಾವು ತುಂಬಾ ಪಟ್ಟು ಹಿಡಿದಿದ್ದೇವೆ ಅವರನ್ನು ಟ್ರಾನ್ಸ್ಫರ್ ಮಾಡಬಾರ್ದು ಹೇಳಿ, ಬಟ್ ಆಗ್ಲಿಲ್ಲ ಅದು. ಸೊ ನಮ್ ತುಂಬಾ ಸಪೋರ್ಟ್ ಮಾಡಿದ್ರು ಅವರಿಗೆ. ಬಟ್ ಈಸ್ ದ ಫೌಂಡರ್ ಲೆಕ್ಚರರ್. ಅವರಿಗೂ ಕೂಡ ರಿಟೈರ್ಡ್ ಆಗುವವರೆಗೂ ಬೋನೇಂದ್ರ ಕಾಲೇಜಲ್ಲೇ ಇರ್ಬೇಕು ಅಂತ ಆಸೆ ಇತ್ತು. ಓಕೆ. ಬಟ್ ನಾವು ಅವ್ರು ತುಂಬಾ ಸಪೋರ್ಟ್ ಮಾಡಿದೆ. ಬಟ್ ಅವ್ರು ಹೇಳಿದ್ರು, ನಮ್ಮ ಸ್ಟಾಫ್ ರೂಮಿಗೆಲ್ಲ ಕರೆದು ಹೇಳಿದ್ರು, ನನ್ನ ಪರವಾಗಿ ಘೋಷಣೆ ಅದಲ್ಲಿ ಮಾಡಬೇಡಿ ಅಂತ ಹೇಳಿದ್ರು. ಸೊ ಮತ್ತೆ ನಾವು ಸೈಲೆಂಟ್ ಆದೆ. ಬಟ್ ನಮ್ಗೆ ತುಂಬಾ ಬೇಜಾರಾದ್ರು ಪಾಪ, ಅನ್ನೆಸೆಸರಿ ಟ್ರಾನ್ಸ್ಫರ್ ಆಯ್ತು ಅಂತ. ಅವ್ರು ಈಸ್ ಅ ವೆರಿ ಗುಡ್ ಲೆಕ್ಚರರ್, ಮುರಳೀಧರ್ ಮ್ಯಾನನ್. ಓಕೆ ಓಕೆ. ಅದೇ ಸರ್, ಅವರೊಂದು ಮಾರ್ಗದರ್ಶನ ನಾನು ಇಂದೂ ಮರೀಲಿಕ್ಕಿಲ್ಲ. ಕೆಲವು ಸಂದರ್ಭಗಳು ಹಾಗೆ ಮಾಡತ್ತೆ ಸರ್. ಅವ್ರು ಹೇಳ್ತಿದ್ರು, ನೀವು ಚಕ್ಕರ್ ಹೊಡೀರಿ, ಏನ್ ಮಾಡುದಾದ್ರೆ ಮಾಡಿ, ಬಟ್ ಅದರ್ ಸೈಡ್ ಗಮನ ಇಟ್ಟು, ಅದು ಕೂಡ ತಲೆಯಲ್ಲಿ ಇಟ್ಟು ನೀವು ಮುಂದೆ ಹೋಗ್ಬೇಕು. ಒಂದು ಸೈಡ್ ಮಾತ್ರ ಅಲ್ಲ. ಎಂಜಾಯ್ ಮಾಡಬೇಡಿ ಅಂತ ನಾನು ಹೇಳುದಿಲ್ಲ, ಎಂಜಾಯ್ ಮಾಡಬೇಕು. ದಿಸ್ ಇಸ್ ದ ಗೋಲ್ಡನ್ ಲೈಫ್. ಎಂಜಾಯ್ ಮಾಡಿ, ನಿಮ್ಮ ಸ್ಟಡೀಸ್ ಕೂಡ ಮುಂದುವರಿಸಬೇಕು. ಅದು ನೆಗ್ಲೆಕ್ಟ್ ಮಾಡಬೇಡಿ, ಇದ್ರ ಹಿಂದೆ ಹೋಗಿ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ರು. ಬಟ್ ಅವರು ಕೂಡ ಕ್ಲಾಸಲ್ಲಿ ಕೂಡ ನಾರ್ಮಲ್ ಕ್ಲಾಸ್ ಅಲ್ಲ, ಏನೇನೋ ಹೇಳಿ ನಮ್ಮನ್ನು ನಗಿಸ್ತಿದ್ರು. ಹೌದಲ್ಲ? ಇಸ್ ವೆರಿ ಗುಡ್. ಕನ್ನಡ ಬರ್ತಿರ್ಲಿಲ್ಲ ಅವರಿಗೆ, ಮಲಯಾಳಂ. ಬಟ್ ಸ್ಟಿಲ್ ನಮ್ಮೊಂದಿಗಿದ್ದು ಕನ್ನಡ ಕಲ್ತರು. ವಾವ್. ನೋಡಿ ಸರ್, ಕನ್ನಡದ ಒಂದು ಗ್ರೇಟ್ನೆಸ್ ಅದುವೇ ಕೂಡ ಹೌದು. ಎಷ್ಟೋ ಜನ ಬಂದವರೆಲ್ಲರೂ ಕೂಡ ಕನ್ನಡ ಭಾಷೆ ಬಗ್ಗೆ ತುಂಬಾ ಒಲವು ಮೂಡಿಸಿ ಅವರದನ್ನು ಕಲಿಯುವಂಥದನ್ನೆಲ್ಲ ಮಾಡ್ತಾರೆ. ಅದಕ್ಕೆ ಹೇಳ್ತಾರಲ್ಲ, ಕನ್ನಡ ಎಲ್ಲಾದರೂ ಇರು, ಎಂತಾದರೂ ಕನ್ನಡವಾಗಿರು. ಹೌದು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ. ಸರ್, ಅದಕ್ಕೆ ನೋಡಿ, ನೀವು ಕನ್ನಡದ ಬಗ್ಗೆ ಹೇಳಿದಾಗ ನಮಗೆ ಕೆಲವು ಸಲ ಬೇಜಾರಾಗೋದೇನಂತ ಹೇಳಿದ್ರೆ, ಇವತ್ತು ನಾನು ಎಲ್ರು ಅಂತ ಹೇಳಲ್ಲ, ಒಂದು ಸ್ಟೇಟಸ್ಸಿಗೋಸ್ಕರ ಕನ್ನಡ ಬರೋರು ಕೂಡ ಕನ್ನಡ ಮಾತಾಡದೆ ಇಂಗ್ಲಿಷ್ ನಲ್ಲಿ ಮಾತಾಡೋದು, ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡೋದು. ಸೊ ಕನ್ನಡ ಮಾತಾಡಿದ ತಕ್ಷಣ ಅವ್ರನ್ನ ತುಂಬಾ ಡಿಗ್ರೇಡೆಡ್ ಆಗಿ ನೋಡೋದು,
ಈ ತರ ಎಲ್ಲ ಮಾಡ್ತಾರ ಬೇಜಾರ್ ಅನ್ಸುತ್ತೆ. ಇವಾಗ ನೋಡಿ ನೀವು ಇಷ್ಟೆಲ್ಲ ಅಂದ್ರೆ ಒಂದು ಮ, ದೇವರ ಪೂಜಾ ಪುನಸ್ಕಾರಗಳನ್ನ ಮಾಡುವಂತ ಕುಟುಂಬದ ಹಿನ್ನೆಲೆಯಲ್ಲಿ ಬೆಳೆದು ಬಂದವರು, ಹೌದು. ಆ ಸಂಪ್ರದಾಯಸ್ಥರ ಕುಟುಂಬದಲ್ಲಿ ಬೆಳೆದು ಬಂದು ಇಷ್ಟೆಲ್ಲ ಆಗಿ ಹೊರದೇಶದಲ್ಲಿ ಹೋಗಿ ನೆಲೆಸಿದ್ರು ಕೂಡ ನೀವು ಯಾವತ್ತೂ ಕೂಡ ನಿಮ್ಮ ಕನ್ನಡ ಭಾಷೆಯ ಬಗ್ಗೆ ಅಥವಾ ಆ ಮೂಲ ಅಸ್ತಿತ್ವವನ್ನ ಮರ್ತಿಲ್ಲ ನೀವು. ಖಂಡಿತ. ಅದು ಬಹಳ ಖುಷಿ ಹೌದು. ಆಗುತ್ತೆ. ಬಟ್ ಬೇರೆಯವ್ರು ಯಾಕೆ ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ ಗೊತ್ತಿಲ್ಲ. So, ನಾವು ಅಲ್ಲಿ ತುಂಬಾ ಪ್ರೋಗ್ರಾಮ್ ಮಾಡುವಾಗ ನಮ್ಮ ಹಂಚಿಗೆಲೆ ಸಮಾಜ ಪ್ರೋಗ್ರಾಮ್ ಮಾಡುವಾಗ ನಾನು ಎಲ್ರಿಗೂ ಹೇಳುದುಂಟು, ಹ್ಮ್. ನಮ್ಮ ಯಾವ ಹಂಚಿಗೆಲ್ಲದ ನಾವು ಕೊಟ್ಟಿದ್ದೀರಾ, ಹೌದು. ಹೆಸರು ಕೊಟ್ಟಿದ್ದೀರಾ, ಹ್ಮ್. ಆ ಹೆಸರು ಭಾಷೆಯಲ್ಲೇ ಮಾತಾಡಿ. ಓ ಅಲ್ಲೆಲ್ಲ ಕಮರ್ಷಿಯಲ್ ಪ್ರೋಗ್ರಾಮ್ ಆಗಿ ಇಂಗ್ಲಿಷಲ್ಲೇ ಮಾತಾಡ್ತಾರೆ. ಇಂಗ್ಲಿಷ್ ಅಲ್ಲೇ ಅಲ್ಲ ಹೌದು. ಸರ್? ಆದ್ರೆ ಆ ಹೆಸರಿಗೆ ಮೀನಿಂಗೇ ಇಲ್ಲ ಆಯ್ತಲ್ವಾ? ಹೌದು, ತಪ್ಪು ಯಾರು ಮಾಡುದು? ನಾವೇ ನಾವೇ ಮಾಡ್ತಾ ಇರೋದು ಸರ್. ಹೌದು. ಅದೇನಾಗುತ್ತೆ ಹೇಳಿದ್ರೆ ಕಮರ್ಷಿಯಲ್ ಪ್ರೋಗ್ರಾಮ್ಗೆ ಹೋದಾಗ ಆಗ್ತದೆ. ಹಾ ಹಾಗೆ ಕನ್ನಡ ಪ್ರೋಗ್ರಾಮ್, ಕರ್ನಾಟಕ ಸಂಘ ಅದು ಇದೆಲ್ಲ ತುಂಬಾ ಉಂಟಲ್ಲಿ. ಹೌದು, ಅದು ಕನ್ನಡದಲ್ಲಿ ಮಾತಾಡುವವರು ಕಮ್ಮಿ, ಕಡಿಮೆ ಇಂಗ್ಲಿಷಲ್ಲೇ ಶುರು ಮಾಡ್ತಾರೆ. ಶುರು ಮಾಡ್ತಾ ಇರೋದೇ. ಹೌದು, ಈಗ ನಾನೊಬ್ಬ ಅದೇ ನಮ್ಮದೇ ಪ್ರೋಗ್ರಾಮ್ ಅಂತೇಳಿ ಗೊತ್ತಾಗುದಿಲ್ಲ. ಗೊತ್ತಾಗೋದಿಲ್ಲ. ಅದೇ ಹೌದು ಸರ್. ನಾವು ನೋಡಿದ ಹಾಗೆ ಪೇರೆಂಟ್ಸ್ ಕೂಡ ಈಗ ಹಾಗೆ ಮಾಡ್ತಾ ಇದ್ದಾರೆ. ಹ್ಮ್. ಒಂದ್ 2ನೇ ಕ್ಲಾಸ್ ಕೂಡಲೇ KG ಕ್ಲಾಸ್, ಅದು ಕ್ಲಾಸ್, ಇದು ಕ್ಲಾಸ್ ಹೇಳಿ ಹ್ಮ್ ಇಂಗ್ಲಿಷಲ್ಲೇ ಮಾತಾಡ್ತಾರೆ. ಮನೆಯಲ್ಲಿ ಇಂಗ್ಲಿಷು, ಅಲ್ಲೂ ಇಂಗ್ಲಿಷ್. ಅಲ್ಲಿ ಏನಾಗುತ್ತೆ ಹೇಳಿದ್ರೆ ಆಚೆಯಿಂದ ಇಂಗ್ಲಿಷು ಅಲ್ಲ, ಈತ ಮಾತೃಭಾಷೆ ಅಲ್ಲ. ಮಾತೃಭಾಷೆಯೂ ಅಲ್ಲ. ಹೌದು ಹೌದು, ಕನ್ನಡದಲ್ಲಿ ಇದ್ದ ಒಂದು ಸಿಹಿ ಗುಣ ಯಾವ್ದ್ರಲ್ಲೂ ಇಲ್ಲ ಚಾನ್ಸೇ ಸರ್. ಇಲ್ಲ. ನಿಜ ಚಾನ್ಸೇ ನಿಜ ಇಲ್ಲ. ಸರ್. ಈಗ ನೋಡಿ, ನಾನೊಬ್ಬ ಕಮರ್ಷಿಯಲ್ ಆಂಕರ್ ಆಗಿ ನಿರೂಪಕನಾಗಿ ನಾನು ಆಯ್ಕೆ ಮಾಡ್ಕೊಂಡಿದ್ದು ಕನ್ನಡ ನಿರೂಪಕನಾಗಿ ಖಂಡಿತ. ಗುರುತಿಸ್ಕೋಬೇಕು ಹೌದು, ಅಂತ. ಹೌದು, ಹೌದು. ಅಂದ್ರೆ ಇದೇ ಉದ್ದೇಶ. ನೀವ್ ಹೇಳಿದ ಮಾತು ಅದು ಸತ್ಯ ಸರ್. ಇವತ್ತು ಯಾವುದೇ ಕಾರ್ಯಕ್ರಮಗಳಿಗೆ ಹೋದ್ರು ನಾವೇ ಕನ್ನಡನ ಬಿಟ್ಕೊಟ್ಟು ಹೌದು, ಬೇರೆ ಅಂದ್ರೆ ಇಂಗ್ಲಿಷ್ ಮಾತಾಡೋಕ್ ಸ್ಟಾರ್ಟ್ ಮಾಡಿದ್ದಾರೆ. ಹೌದು, ಸೊ ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಹೋದ್ರೆ ನಮ್ದು ಅಂತ ಎಲ್ಲಿ ಗೊತ್ತಾಗತ್ತೆ ಸರ್? ಹೌದು, ಅದೇ ನಾವು ಬೇರೆ ಭಾಷೆಗರನ್ನ ಗಮನಿಸಿದಾಗ ಅವ್ರ ಭಾಷೆ ಬಿಟ್ಟು ಬೇರೆ ಮಾತಾಡೋದೇ ಇಲ್ಲ ಸರ್. ಹೌದು. ಈಗ ನೀವು ಮಲಯಾಳಂ ಹತ್ರ ಮಾತಾಡಿ, ಅವ್ರನ್ನ ಹಾ. ಎಷ್ಟೋ ಸರ್ತಿ ಆಫೀಸಿಗೆ ನಮ್ಗೆ ಫೋನ್ ಬರ್ತದೆ, ಹ್ಮ್ ಅದು ಅವರ ಭಾಷೆಯಲ್ಲೇ ಎವಡೆ ಮೊದಲು ಕೇಳ್ತಾರೆ, ಮತ್ತೆ ಅವ್ರ ನೆಕ್ಸ್ಟ್ ಕ್ವಶನ್ ಮಲಯಾಳಿಯೋ ಹಾ ಅಂತ ಹೇಳ್ತಾರೆ. ಅವ್ರದ್ರಲ್ಲಿ ಯೂನಿಟಿ ಉಂಟು. ಯೂನಿಟಿ ಉಂಟು. Unity. ಹೌದು ಸರ್, ಹೌದು ನಮ್ಮದ್ರಲ್ಲಿ ಏನಾಗಿ ಹೇಳಿದ್ರೆ ಕನ್ನಡ ಮಾತಾಡಿದ ಹೌದು. ಡೌನ್, ಡೌನ್ ಇಂಗ್ಲಿಷೇ ಮಾತಾಡಬೇಕು. ನೋಡಿ 5ನೇ ಕ್ಲಾಸ್ ನಂತರ ಇಂಗ್ಲಿಷ್ ಅದು ನಾರ್ಮಲ್ ಇದ್ದ ಸಬ್ಜೆಕ್ಟ್, ಹೌದು. ಮತ್ತೆ ಹಿಂದಿ ಅದು ಇದ್ದದ್ದೇ. ನಮ್ಮ ಮಾತೃಭಾಷೆ ಕಲಿಸ್ಲಿಕ್ಕೆ ಯಾರಿದ್ದಾರೆ? ಆ ಮ್ಯಾಂಡೇಟರಿಯೂ ಮಾಡಿಲ್ವಲ್ಲ ಸರ್? ಮ್ಯಾಂಡೇಟರಿ ಮಾಡ್ಲಿಲ್ಲ. ಮ್ಯಾಂಡೇಟರಿ ಮಾಡೋದು ಮತ್ತೆ ವಿಷಯ ಅಲ್ಲ. ನಾವು ಮನೆಯಲ್ಲಿ ಮಾತಾಡ್ಬೋದಲ್ಲ, ತಂದೆ ತಾಯಿ ಅಪ್ಪ ಅಮ್ಮ ಕಲಿಸ್ಬೋದಲ್ಲ. ಈಗ ಮಾಮ್ ಆಗಿದೆ ಅಷ್ಟೇ. ಹೌದು sir. ಮಮ್ಮಿ ಇದ್ದದ್ದು ಕೂಡ ಹೋಗಿದೆ, ಅದು ಮಾಮ್ ಇದೆ, ಆಗಿದೆ. ಮಾಮ್. ಎಲ್ಲ ಶಾರ್ಟ್ ಕಟ್ಸ್ ಬಂದ್ಬಿಟ್ಟಿದೆ ಇವಾಗ. ಹೌದು, ಈಗ ಸ್ಟೈಲಿಶ್ ಅಲ್ಲಿ ನಾವು ಮಾಡರ್ನ್ ಆಗಿ ಹೋಗ್ತಾ ಇದ್ದೇವೆ. ಅದು ನೋಡಿದಾಗ ನಮ್ಗೆ ತುಂಬಾ ಬೇಜಾರಾಗ್ತದೆ, ಇನ್ನು ಯಾವ ಸ್ಥಿತಿಯಲ್ಲಿ ಹೋಗುತ್ತಾ ಅಂತ. ಹೌದು ಸರ್. ಅಂದ್ರೆ ಈಗ ಕಡೆ ಪಕ್ಷ ಇಷ್ಟಾದ್ರೂ ಇದೆ ಅನ್ನೋದಕ್ಕೆ ಒಂದು ಸಣ್ಣ ಸಮಾಧಾನ. ಅಷ್ಟೇ. ಬಟ್ ಆದ್ರೆ ಮುಂದೆ ಏನಾಗತ್ತೆ ಅನ್ನೋದು ಅದೇ, ಗೊತ್ತೇ ಇಲ್ಲ. ಅದು ಕಾರಣಕರ್ತರು ನಾವೇ ಆಗ್ತಿದ್ದೇವಲ್ಲ, ಹೌದು. ಅದೇ ಹೇಳುದು. ನಾವು ಸರಿ ಮಾಡ್ಕೋಬೇಕು. ಮಕ್ಕಳು ಇದು ಮಾಡಿದ್ರೆ ನಾವು ಸರಿ ಮಾಡ್ಬೇಕು. ಇದು ನಾವು ಅವರಿಗೆ ಕಲಿಸ್ಕೊಡ್ತಾ ಇದ್ದೇವೆ. ನಿಜ sir. ಸ್ಟ್ಯಾಂಡರ್ಡ್ ಪ್ರೆಸ್ಟೀಜ್ ಎಲ್ಲ ಮಾಡರ್ನ್ ಅಲ್ಲ ಈಗ. ಹೌದು ಹೌದು. ಮತ್ತೆ ನೀವು ಇನ್ನು ನೋಡಿ, ಮಾರ್ಕ್ಸ್ ಕಾರ್ಡ್ ಬಂದ್ಮೇಲೆ ಹ್ಮ್ ಮಕ್ಕಳಿಗೆ ಕಾಂಪಿಟಿಷನ್ ಇಲ್ಲ, ಪೇರೆಂಟ್ಸ್ಗೆ ಕಾಂಪಿಟಿಷನ್. ಹ್ಮ್. ಅವರ ಮಗನಿಗೆ ಇಷ್ಟು, ನೀನು ಹೋಗ್ಲಿಕ್ಕೆ ಆಗುದಿಲ್ಲ, ಅದು ಇದು. ಹೌದು ಸರ್. ಅರೆ ಅವರ ಕೆಪಾಸಿಟಿ ಇಷ್ಟು, ಇವರ ಕೆಪಾಸಿಟಿ ಇಷ್ಟು, ನೀವು ಫೋರ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದು ಸರ್, ಹೌದು. ಇವಾಗ ನೀವೇ ನಿಮ್ಮ ಎಜುಕೇಶನ್ ಬಗ್ಗೆ ಹೇಳ್ತಾ ಇದ್ರಿ, ಸೈನ್ಸ್ ಟಫ್, ಆಮೇಲೆ ಮತ್ತೆ ನನಗೆ ಕಾಮರ್ಸ್ ಇಷ್ಟ ಆಯ್ತು, ನಾ ಅದ್ ತಗೊಂಡೆ ಅಂತ. ಖಂಡಿತ. ಹೌದು. ಅಂದ್ರೆ ಆ ಆಯ್ಕೆಗೆ ನಿಮ್ ತಂದೆ ತಾಯಿ ಬಿಟ್ರು. ಹಾ. ಈಗ ಬೇರೆಯವ್ರು ಏನ್ ಮಾಡ್ತಾರೆ, ಇಲ್ಲ ನೀನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಸೊ ಸೈನ್ಸೇ ತಗೋ ಅನ್ನುವ ಪ್ರೆಷರ್ ಇದೆಯಲ್ಲ, ಹೌದು. ಆ ಪ್ರೆಷರ್ ಇಂದಾನೇ ಇವತ್ತು ಏನೇನೋ ಬೇರೆ ಬೇರೆ ಅಟೆಂಪ್ಟ್ಸ್ ಆಗ್ತಾ ಇರೋದು. ಹೌದು. ಸೂಸೈಡ್ ಅಟೆಂಪ್ಟ್ಸ್ ಆಗ್ತಾ ಇದೆ, ಖಂಡಿತ. ನಾವು ಓದಲ್ಲ ಅನ್ನೋದು, ಏನೋ ರಿಜಿಡ್ ಆಗೋದು. ಸ್ಟ್ರೆಸ್ ಉಂಟು. Yes. ಪ್ರೆಷರ್ ಬಿದ್ದು ಅವರಿಗೂ ಅದು ಅಲ್ಲ ಇದು ಅಲ್ಲ. ಹೋಲಿಕೆಗಳು ಬಿಡಬೇಕು. ನೀ ಏನ್ ಮಾಡ್ತೀಯ ಅದನ್ನ ಮಾಡು ಅನ್ನೋ ಏನ್ ಪ್ರಾಬ್ಲಮ್ ಎನ್ಕರೇಜ್ಮೆಂಟ್ ಇರಬೇಕು. ನಮ್ಗೆ ಹೇಳಿದ್ರಲ್ಲ, ನಿಮ್ಗೆ ಏನ್ ಇಂಟ್ರೆಸ್ಟ್ ಅದು ಮಾಡು ಅಂತ. ನನ್ನಷ್ಟಕ್ಕೆ ಬಿಟ್ಬಿಟ್ರು. ಮೇ ಬಿ ನಿಮ್ಮ ಸಕ್ಸಸ್ಸಿನ ಹಿಂದೆ ಅದು ತುಂಬಾ ಸ್ಟ್ರಾಂಗ್ ಆಗಿ ನಿಂತಿದೆ ಅಂತ ಅನ್ಕೊಳ್ತೀನಿ ಸರ್. ಹೌದು ಸರ್. ಈಗ ಯಾವ್ದ್ರಲ್ಲಿ ಅವ್ರು ಇಂಟರ್ಫಿಯರ್ ಆಗುದಿಲ್ಲ. ಹಾ ಸರ್. ಇವಾಗ ಬಿಕಾಮ್ ಮುಗಿಸಿದ್ರಿ, ಬಿಕಾಮ್ ಮುಗಿಸಿದ್ಮೇಲೆ ನೀವು ಅಲ್ಲಿಯೇ ಕೆಲಸ ಮಾಡಿದ್ರಿ ಅಂತ ಹೇಳಿದ್ರಿ. ಹೌದು. ಆಸ್ ಏನ್ ಮಾಡಿದ್ರಿ ಸರ್ ಕೆಲಸ ಶುರುವಾಗಿತ್ತು? ಅಲ್ಲಿ ನಾವು ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ವಿ ಫಸ್ಟ್ ಸ್ಟಾರ್ಟಿಂಗ್, ಜಸ್ಟ್ ಟು ಗೆಟ್ ದ ಎಕ್ಸ್ಪೀರಿಯನ್ಸ್. ಹೇಗೆ ಜನರ ಕಾಂಟ್ಯಾಕ್ಟ್ ಬೆಳೀತಾ ಹೋಗ್ತದೆ, ಆ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡಿದ್ದು. ಅದರ ನಂತರ ಏನಾಯ್ತು ಹೇಳಿದ್ರೆ, ನಮ್ಮ ಬ್ರದರ್ ಮೊದಲೇ ದುಬೈಗೆ ಹೋಗಿದ್ದಾರೆ. ಆಲ್ರೆಡಿ ಇದ್ರ ನಾವು more than 45 years ಓಕೆ. ಅಲ್ಲಿ ಅವರದೇ ಓನ್ ಓಪನ್ ಮಾಡಿದಾರಲ್ಲ ಹಾಗೆ. ಮತ್ತೆ ಅವ್ರು ಹೇಳಿದ್ರು, ನೀವು ನಮ್ಮ ಸಂಸ್ಥೆಗೆ ಬಾ, ಓಕೆ, ನಾವು ಒಟ್ಟಿಗಾಗಿ ಇದು ಮಾಡುವ ಅಂತೇಳಿ. ಮತ್ತೆ ನಮ್ದೇ ಇರುವಾಗ ನೀವು ಅಲ್ಲಿ ಯಾಕೆ ಇದು ಮಾಡುವ ಅಂತ ಹೇಳಿ ಅವರೊಂದು ಕರೆದ್ರು. ಈಗ ಸೀದಾ ದುಬೈಗೆ ಹೋದ್ಮೇಲೆ ಅವ್ರು ಹೇಳಿದ್ರು, ನೀವು ಇಲ್ಲಿ ಹೇಳಿದ್ರೆ ಇದ್ರೆ ನಮ್ದು ಹೇಳಿ ನಿಮ್ಗೆ ಅಷ್ಟು ಗೊತ್ತಾಗುದಿಲ್ಲ, ನೀವು ಹೊರಗೆ ಕೆಲಸ ಮಾಡು, ಮತ್ತೆ ನಿಮ್ಗೆ ಎಕ್ಸ್ಪೀರಿಯನ್ಸ್, ಗೆಟ್ ದ ಎಕ್ಸ್ಪೀರಿಯನ್ಸ್, ದೆನ್ ಕಮ್ ಬ್ಯಾಕ್ ಟು ಮೀ ಅಂತ ಹೇಳಿ. ನನ್ಗೆ ಆ ಟೈಮಲ್ಲಿ ಒಂದ್ ಸ್ವಲ್ಪ ಬೇಜಾರಾಯ್ತು. ಕಾರಣ ಹೇಳಿದ್ರೆ, ಹೊರಗೆ ಹೋಗಿ ನಮ್ಗೆ ಗೊತ್ತಿಲ್ಲಲ್ಲ, ಜನರ ಕಾಂಟ್ಯಾಕ್ಟ್ ಇಲ್ಲ. ಅವರೇ ಅದು ನೋಡು, ಏನ್ ಮಾಡು, ಬಟ್ ಆಫ್ಟರ್ 2 years ಐ ವಿಲ್ ಕಾಲ್ ಯು ಬ್ಯಾಕ್.
ಅಂತ ಹೇಳಿದ್ರು. ನನಗೂ ಮತ್ತೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು, ಓ ಇವ್ರು ಹೇಳಿದ್ದಕ್ಕೆ ಅಂತ. ಕರೆಕ್ಟ್. ಅಲ್ಲಿ ಹೋದ್ಮೇಲೆ ನಾನು ಅಕೌಂಟ್ಸಿಗೆ ಜಾಯ್ನ್ ಆದೆ. ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಹಾಕಿದ್ರು ನನ್ನ. ಅಲ್ನಬೂದ ಲೈಂಗ್ ಎಮಿರೇಟ್ಸ್ ಕಾಂಕ್ರೀಟ್ ಪ್ರಾಡಕ್ಟ್ಸ್ ಅಂತ ಇತ್ತು. ಅಲ್ಲಿ ಒಬ್ರು ನಮ್ಮ ಕರ್ನಾಟಕದವರು ಇದ್ರು. ಅವ್ರು ನಮ್ಮ ಸಿ ವಿ ನೋಡಿದ ಕೂಡಲೇ ಕರೆದ್ರು. ದೇವರದೇ ಸೆಲೆಕ್ಟ್ ಆದ. ಅಲ್ಲೆಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ಗೋರಗಳು. ಹೌದಾ? ಓಕೆ. ಅವರಿಗೂ ಕೂಡ ತುಂಬಾ ಖುಷಿಯಾಗಿದೆ. ಮತ್ತೆ ತುಂಬಾ ವಿಸಾ ಕ್ಯಾನ್ಸಲ್ ಮಾಡ್ಲಿಕ್ಕೆ ಹೇಳ್ತಾ ಇರ್ಲಿಲ್ಲ ಅವರು. ಬ್ರದರ್ ಫರ್ಮಿಗೆ ಬರ್ಬೇಕಲ್ಲ ನನಗೆ, ಮತ್ತೆ ಬ್ರದರ್ ಅಲ್ಲಿ ಮಾತಾಡಿ ಕರ್ಸಿದ್ರು. ಸೊ ನಾವು ಕಂಟಿನ್ಯೂ ನಮ್ಮ ಕಂಪನಿ ಹೆಸರು, ನನ್ನ ಅಂದ್ರೆ ಬ್ರದರ್ ಕಂಪನಿ ಸ್ಪ್ರೇಟೆಕ್ ಕಾಂಟ್ರಾಕ್ಟಿಂಗ್ LLC ಅಲ್ಲಿ. ಓಕೆ ಓಕೆ. ಇಸ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಮೋರ್ ದನ್ 30 ಸಿವಿಲ್ ಆಲ್ ಇಂಟರ್ನಲ್ ವರ್ಕ್ಸ್. ಓಕೆ. ಮೋರ್ ದನ್ 35 years now. ಸೊ ಆಕ್ಚುಲಿ ಹಂಗಿದ್ರೆ ಸರ್ ನೀವು ಅಂದ್ರೆ ಅಣ್ಣನಿಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಖಂಡಿತ ನೋಡಿ, ಆ ಮಾತು ಕೇಳಿದಾಗ ಆ ಕ್ಷಣದಲ್ಲಿ ಬೇಜಾರಾಗಿಯೇ ಆಗತ್ತೆ. ಬಟ್ ಆದ್ರೆ ಒಂದ್ ಬೇರೆ ಎಕ್ಸ್ಪೀರಿಯನ್ಸ್ ತಗೊಂಡು ಆಮೇಲೆ ನಮ್ಮ ಹತ್ರ ಬಂದಾಗ ವಾಟ್ ಈಸ್ ಎಕ್ಸಾಕ್ಟ್ ದ ವರ್ಕ್ ಸ್ಟೈಲ್, ಲೈಫ್ ಸ್ಟೈಲ್ ಎಲ್ಲವೂ ಗೊತ್ತಾಗತ್ತೆ ಅನ್ನೋಂತ ನಿಜವಾಗ್ಲೂ ಅಣ್ಣ ತುಂಬಾ ಒಳ್ಳೆ ಮಾತು ಹೇಳಿದ್ದಾರೆ ಸರ್. ಖಂಡಿತ ಅದು ಇಂದಿಗೂ ಮರಿಲಿಕ್ಕಿಲ್ಲ. ಯಾಕೆ ಹೇಳಿದ್ದಂತ ಮತ್ತೆ ಗೊತ್ತಾಯ್ತು ನನಗೆ. ಯಾಕಂದ್ರೆ ಸರ್ ತುಂಬಾ ವಿಚಾರದಲ್ಲಿ ಇವಾಗ ನಮ್ಮ ಮನೆಯಲ್ಲಿ ಯಾರೋ ಸಂಗೀತ ಹೇಳ್ಕೊಡ್ತಾರೋ ಅಥವಾ ಇನ್ನೇನೋ ವರ್ಕ್ ಅಲ್ಲಿ ಇರ್ತಾರೆ, ಸೊ ಅವರೇ ಗುರುಗಳಾದ್ರೆ ತುಂಬಾ ನೆಗ್ಲಿಜೆನ್ಸಿ ಜಾಸ್ತಿ. ಏ ಬಿಡು, ಅಯ್ಯೋ ಮಾಡೋಣ, ಅಯ್ಯೋ ಏನಂತೆ ಬೈಕೊಳ್ತಾರೆ. ಆಗ ನಾನು ಕೂಡ ಲೈಟ್ ತಗೊಳ್ತಾ ಇದ್ದ, ಮತ್ತೆ ನಾನು ಎಣಿಸಿದೆ ಅವರಲ್ವಾ ತೊಂದರೆ ಇಲ್ಲ, ಆಚೆ ಈಚೆ ಆದ್ರೆ ತೊಂದರೆ ಇಲ್ಲ, ಅದು ಮತ್ತೆ ಕಂಟಿನ್ಯೂ ಆಗ್ತಾ ಹೋಗ್ತದೆ ಅದು. ಏನು ಸರ್, ಯಾವ ಇಯರ್ ಹೋಗಿದ್ದು ನೀವು ದುಬೈಗೆ? ನಾವು 92 ಅಲ್ಲಿ ಹೋಗಿದ್ದು. ಓ ಮೈ ಗಾಡ್. ಹೌದು ಸರ್, ಅಂದ್ರೆ ಇವಾಗ ನಮಗೆ ನಮ್ಮ ಕರ್ನಾಟಕ, ಅದರಲ್ಲೂ ನಿಮ್ಮ ಕಾರ್ಕಳ ತುಂಬಾ ಅಂದ್ರೆ ಖುಷಿಯಿಂದ ನೀವು ಬೆಳೆದಂತ ವಾತಾವರಣ ಗಮನಿಸಿದಾಗ, ಏಕಾಏಕಿ ನೀವು ಅರಬ್ ದೇಶಕ್ಕೆ ಹೋದಾಗ ಒಂದ್ 2 ದಿನ, ಒಂದ್ ವಾರ, 15 ದಿವಸ ಚಂದ ಊರ್ ನೋಡಕ್ಕೆ ಅಂತ, ಆದ್ರೆ ಆಮೇಲೆ ನೀವು ಅಲ್ಲೇ ಇದ್ದು ಸರ್ವೈವ್ ಆಗ್ಬೇಕು ಅನ್ನೋಂತ ಆ ಸ್ಟ್ರಗಲ್ಲಿನ ಜೊತೆಗೆ ಕಲಿಕೆ ಇದೆಯಲ್ಲ, ಅಲ್ಲಿನ ಪರಿಸ್ಥಿತಿ ನಿಮ್ಗೆ ಹೆಂಗ ಅನ್ನಿಸ್ತು? ಖುಷಿ ಆಯ್ತಾ? ಹೇಗಿತ್ತು ಸರ್? ಹೇಗೆ? ಅದೇ ನನಗೆ ಒಂದು ಏಮ್ ಇತ್ತು. ಗ್ರಾಜುಯೇಷನ್ ಆದ್ಮೇಲೆ 2 ವರ್ಷ ನಾವು ಹೊರಗೆ ಕೆಲಸ ಮಾಡಿದೆ ಊರಲ್ಲಿ, ಕಾರ್ಕಳದಲ್ಲಿ. ಆಗ ನಂಗೆ ಗೊತ್ತಾಯ್ತು ಅಲ್ಲಿ ಅಪಾರ್ಚುನಿಟಿ, ನನ್ನ ಫ್ಯೂಚರಿಗೆ ಅಪಾರ್ಚುನಿಟಿ. ಆ ಟೈಮಲ್ಲಿ ಹೇಳಿದ್ ನಾನು, ಅಲ್ಲಿ ಟೈಮಲ್ಲಿ ತುಂಬಾ ಅಪಾರ್ಚುನಿಟಿ ಕಮ್ಮಿ ಇತ್ತು, ಮತ್ತು ಅಷ್ಟು ಕಾಂಟ್ಯಾಕ್ಟ್ ಕೂಡ ಇರಲಿಲ್ಲ ನನಗೆ. ಅದಕ್ಕೆ ನಾನು ಬ್ರದರ್ ಕರೆದ್ರಲ್ಲ ಅಲ್ಲಿ, ಮತ್ತೆ ದುಬೈಗೆ ಬಾ ಹೇಳಿ, ಅಲ್ಲಿ ನಾವು ಬೇರೆ ಇದರಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಜನರ ಕಾಂಟ್ಯಾಕ್ಟ್ ಆಯಿತು. ಆದರೆ ನನಗೆ ಆಗ ನಮ್ಮ ಸಂಸ್ಕೃತಿ, ಸಂಪ್ರದಾಯ, ಅದು ಇದೆಲ್ಲ ಅದರ ಬೆಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನನಗೆ. ತುಂಬಾ ಮಿಸ್ ಮಾಡ್ತಾ ಇದ್ದೇನೆ ಅಂತ. ಮತ್ತೆ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಜನರದ್ದು ಕಾಂಟ್ಯಾಕ್ಟ್ ಆಯಿತು. ಅದ್ರ ನಂತರ ನಮ್ಮ ಕಂಪನಿಯಲ್ಲಿ ಬಂದೆ ನಾನು. ಆವಾಗ ಬೇರೆ ಬೇರೆ ಅಸೋಸಿಯೇಷನ್ಸ್ಗಳು ಅಲ್ಲಿ ಸ್ಟಾರ್ಟ್ ಆಯ್ತು. ಎಲ್ಲ ಭಾಷೆದ್ದು ಅಸೋಸಿಯೇಷನ್ ಉಂಟಲ್ಲಿ. ನಮ್ಮ GSB ಹಂಚಿಗೆಲೆ ಸಮಾಜ ಅದೊಂದು ಇರಲಿಲ್ಲ. ಅದು ಏನಾಯ್ತು ಹೇಳಿದ್ರೆ, ಮತ್ತೆ ಬ್ರದರ್ ಹೇಳಿದ್ರು ಅದು ಬೇರೆ ಎಲ್ಲ ಅಸೋಸಿಯೇಷನ್ ಉಂಟು, ನಾವು ಕೂಡ ಒಂದು ಮಾಡಿದ್ರೆ ಹೇಗೆ ಅಂತ. ಸೊ ಬ್ರದರ್, ನಾನು ಮತ್ತೆ ಇನ್ನೂ 8 ಜನ 10 ಜನ ಸೇರಿ ಹಂಚಿಗೆಲೆ ಸಮಾಜ ಅಂತ ನಾವು ಓಪನ್ ಮಾಡಿದ್ವಿ. ಅದರ ಅರ್ಥ ಏನು ಸರ್ ಹಂಚಿಗೆಲೆ? ಹಂಚಿಗೆಲೆ ಅಂದ್ರೆ ನಮ್ಮ ಲ್ಯಾಂಗ್ವೇಜ್, ಹಂಚಿ ಕೊಂಕಣಿ, GSB ಲ್ಯಾಂಗ್ವೇಜ್, ಬ್ರಾಹ್ಮಣ್ಸ್ ಲ್ಯಾಂಗ್ವೇಜ್, ಕೊಂಕಣಿ ಹಂಚಿಗೆಲೆ ಲ್ಯಾಂಗ್ವೇಜ್. ಅವ್ರದ್ದೊಂದು ಅಸೋಸಿಯೇಷನ್ ಮಾಡಿ ಸುಮಾರು 800 ಫ್ಯಾಮಿಲಿ ಆಯ್ತು. 800 ಫ್ಯಾಮಿಲೀಸ್ ದುಬೈ, ಅಬುದಾಬಿ, ಎಲ್ಲ ಕಡೆ ಇದೆ. ಅದು ಟ್ಯಾಲೆಂಟ್ಸ್ ಡೇ, ಮಕ್ಕಳಿಗಾಗಿ ಟ್ಯಾಲೆಂಟ್ಸ್ ಡೇ, ಮತ್ತೆ ಆಸ್ ಯೂಶುವಲ್ ಆನ್ಯುವಲ್ ಡೇ, ಅದು 2 ಪಕ್ಕಾ ಪ್ರೋಗ್ರಾಮ್ ಮಾಡ್ತಿದ್ದೆವು. ಅದರೊಟ್ಟಿಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದು ಅದೆಲ್ಲ ನಾವೆಲ್ಲ ಒಟ್ಟಾಗಿ ಇದು ಕಲೆಕ್ಟ್ ಮಾಡಿ ಜನರೆಲ್ಲ ಒಟ್ಟಾಗಿ ಗಮ್ಮತ್ತಾಗಿ ನಾವು ಮಾಡಿದ್ದೇವೆ. 10 ವರ್ಷ ಮಾಡಿದ್ದೇವೆ ಕಂಟಿನ್ಯೂಸ್. ಸರ್, ಇನ್ಫ್ಯಾಕ್ಟ್ ಏನಂತ ಹೇಳಿದ್ರೆ, ನಮ್ಮ ಮೂಲ ಸಂಸ್ಕೃತಿ, ಭಾಷೆ, ಇದರ ಉಳಿವಿಗೆ ಕೆಲಸ ಮಾಡ್ತಿರೋರು ನಿಜವಾಗ್ಲೂ ಏನಂದ್ರೆ, ಒಂದು ನಮ್ಮ ರಾಜ್ಯದಿಂದ ಹೊರಗಡೆ ಇರೋರು, ಅಂದ್ರೆ ಬೇರೆ ಸ್ಟೇಟ್ ಅಲ್ಲಿ ಇರೋರು ಅಥವಾ ಬೇರೆ ದೇಶದಲ್ಲಿ, ಈಗ ನಿಮ್ ತರ. ಸೊ ನಾನು ತುಂಬಾ ಸಲ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋದಾಗ ಗಮನಿಸಿರೋ ವಿಚಾರ ಇದೇನೆ ಸರ್. ನಾವು ಇಲ್ಲೇನಾಗತ್ತೆ, ದಿನಾ ಬೆಳಗ್ಗೆ ನೋಡಿದ್ರೆ ಅಲ್ಲೊಂದು ಏನೇನೋ ನಡೀತಾನೆ ಇರುತ್ತೆ. ಆಮೇಲೆ ಮತ್ತೆ ತಿರ್ಗಾ ಇಲ್ಲಿ ಬಹು ಭಾಷೆಗಳ ಸಂಗಮ ಇರೋದ್ರಿಂದ ಎಲ್ಲರೂ ಏನೇನೋ ಭಾಷೆಗಳನ್ನ ಮಿಕ್ಸಪ್ ಮಾಡ್ಕೊಂಡು ಅದೇನೋ ಸುಮ್ಮನೆ ನಡೀತಾ ಇರುತ್ತೆ. ನೀವು ಹೇಳಿದಾಗ ನಾವು ಹೊರಗಡೆಗೆ ಹೋದಾಗ್ಲೇ, ಬೇರೆ ರಾಜ್ಯ, ಬೇರೆ ದೇಶಕ್ಕೆ ಹೋದಾಗ್ಲೇನೆ ನಿಜವಾಗ್ಲೂ ನಮ್ಮ ಭಾಷೆಯ ಒಂದು ಗತ್ತೇನು ಅದನ್ನ ಉಳಿಸ್ಕೊಂಡು ನಿಮ್ಮಂತವ್ರು ಕೆಲಸ ಮಾಡ್ತಿದಿರಲ್ಲ ಸರ್, ಬಹಳ ಖುಷಿ ಅನ್ಸುತ್ತೆ. ಇವತ್ತು ನಾವೆಲ್ಲಾ ಕಲಾವಿದರು ಎಲ್ಲರೂ ಮಾತಾಡ್ತಾರೆ ಸರ್, ನಾನು ಆ ದೇಶಕ್ಕೆ ಹೋಗಿದ್ದೆ, ಈ ದೇಶಕ್ಕೆ ಹೋಗಿದ್ದೆ, ಅವ್ರು ಕರ್ಸೋಕ್ ಹೆಂಗ್ ಸಾಧ್ಯ ಸರ್? ನಿಮ್ಮಂತವ್ರು ಸಂಸ್ಥೆಗಳನ್ನ ಕಟ್ಟಿ ನಮ್ಮ ಸಂಸ್ಕೃತಿ ಉಳಿಬೇಕು ಅಂತ ಮಾಡಿದ್ದಕ್ಕೆ ಅದಾಗಿದ್ದು. ಅಕಸ್ಮಾತ್ ಹೋದವ್ರು ಎಲ್ರು ಬಿಡಪ್ಪ, ನನಗೆ ಯಾಕೆ ಆ ತಲೆನೋವು, ನನ್ನ ಕೆಲಸ, ನನ್ನ ಹೊಟ್ಟೆಪಾಡೋ, ನನ್ನ ಕುಟುಂಬ, ನಾನು ದುಡ್ಡು ಮಾಡೋದು ನೋಡ್ಬೇಕು ಅಂತ ಮಾತ್ರ ಇದ್ದಿದ್ರೆ
ಇದ್ಯಾವುದು ಆಗ್ತಿರ್ಲಿಲ್ಲ. ಆಗ್ತಾ ಇರ್ಲಿಲ್ಲ, ಖಂಡಿತ. ಸೊ ಹಾಗಾಗಿ ಸರ್ ನಿಮಗೂನು ಅಷ್ಟೇ, Yeah. ಯಾರ್ಯಾರು ಬೇರೆ ರಾಜ್ಯ ಬೇರೆ ದೇಶಗಳಲ್ಲಿ ಇಂಥ ಒಂದು ಸಂಸ್ಕೃತಿ ನಮ್ಮತನವನ್ನ ಉಳಿಸೋದಕ್ಕೆ ಕಟ್ಟಿದಾರಲ್ಲ ಸರ್, ಅವರೆಲ್ಲರಿಗೂ ಒಂದು ಈ ಸಂಚಿಕೆಯಲ್ಲಿ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ ಸರ್. ಬಹಳ ಹೆಮ್ಮೆ ಅನ್ಸುತ್ತೆ, ಖುಷಿ ಅನ್ಸುತ್ತೆ ಸರ್. ಸರ್ ಮತ್ತೆ ಹೇಳಿ. ಇನ್ನೊಂದು ಹೇಳಿದ್ರೆ, ಈ ನಮ್ಮ ಬ್ಯಾಂಗ್ಳೂರು, ಮಂಗಳೂರು, ಉಡುಪಿ, ಕಾರ್ಕಳ ಎಲ್ಲಿ ಬೇಕಾದ್ರೂ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಕಷ್ಟ ಉಂಟು, ಇಲ್ಲ ಅಂತ ಹೇಳುದಿಲ್ಲ ನಾನು. ಆದ್ರೂ ಅಲ್ಲಿ ಮಾಡೋದು ಹೇಳಿದ್ರೆ ಇದಕ್ಕಿಂತ ತುಂಬಾ ಕಷ್ಟ ಉಂಟು. ತುಂಬಾ ಕಷ್ಟ ತುಂಬಾ ಅಲ್ಲ? ತುಂಬಾ ಕಷ್ಟ. ಪ್ರೋಟೋಕಾಲ್ಸ್ ಇರುತ್ತಲ್ಲ ಸರ್? ಪ್ರೋಟೋಕಾಲ್ಸ್ ತುಂಬಾ ಇರುತ್ತೆ, ಹಾ. ತುಂಬಾ ಇರುತ್ತೆ. ಪರ್ಮಿಷನ್ ಅದು ಇದು ಹೇಳಿ ಅಂದ್ರೆ ಈಗ ಸಿಗ್ತದೆ, ಪರ್ಮಿಷನ್ ಸಿಗುತ್ತೆ, ಓಡ್ಬೇಕು ಓಡ್ಬೇಕು. ಅಲ್ಲ, ನಮ್ಮನ್ನು ಒಟ್ಟುಗೂಡಿಸಿ ಹೇಳಿದ್ರೆ ಇನ್ನೂ ತುಂಬಾ ಕಷ್ಟ. ಅದೇ ಸರ್, ನಮ್ಮ ತರ ಇಲ್ಲಿ ಸಾರ್ವಜನಿಕವಾಗಿ ಹೊರಗಡೆ ಎಲ್ಲ ಈ ಪ್ರೊಸೆಷನ್ ಇರ್ಬೋದು, ಬೇರೆ ಆ ಥರದ್ದೆಲ್ಲ ಮಾಡೋದಕ್ಕೆ ಪರ್ಮಿಷನ್ ಇದೆಯಾ? ಪ್ರೊಸೆಷನ್ ಮಾಡ್ಲಿಕ್ಕೆ ಇಲ್ಲ. ಇಲ್ಲ. ಓ, ಸೊ ನಿಮಗೆ ಅಂದ್ರೆ ಒಂದು ಚೌಕಟ್ಟು ಇರುತ್ತೆ, ಅದ್ರ ಒಳಗಡೆನೆ ಮಾಡ್ಕೋಬೇಕು. ಹೌದು, ಬಟ್ ವಿ ಹ್ಯಾವ್ ಟು ಅಪ್ರಿಶಿಯೇಟ್ ದುಬೈ. ಓಕೆ, ನೀವು ಏನ್ ಪ್ರೋಗ್ರಾಮ್ ಮಾಡಿ, ಏನ್ ಮಾಡಿ, ಎಂತ ಬೇಕಾದ್ರೂ ಮಾಡಿ, ದೇ ಆರ್ ಹ್ಯಾಪಿ. ಬಟ್ ಯು ಹ್ಯಾವ್ ಟು ಗೋ ಲೀಗಲ್. ಪರ್ಮಿಷನ್ ತಕೊಂಡೇ ಮಾಡ್ಬೇಕು. ಪರ್ಮಿಷನ್ ಕೊಡ್ತಾರೆ ಅವರು, ಕೊಡ್ತಾರೆ. ಅದೇ ಯಾರು ಅಗತ್ಯ ಇಲ್ಲ ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ. ವಿ ಆರ್ ಲಕ್ಕಿ ಟು ಸ್ಟೇ ಇನ್ ದುಬೈ. ನೋಡಿ ಸರ್, ಎಷ್ಟು ಪ್ರೌಡಿಂದ ಹೇಳ್ತಾ ಇದ್ದೀರಾ. ಅದೇ ಈ ಮಾತನ್ನ ಸರ್ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಿನಲ್ಲಿರೋರು ಎಷ್ಟು ಜನ ಹೇಳ್ತಾರೆ ಸರ್, ಇಲ್ಲಿ ಎಲ್ಲ ಸವಲತ್ತುಗಳನ್ನು ತೆಗೆದುಕೊಳ್ತಾರೆ, ಈ ಬದುಕನ್ನು ಕಟ್ಕೊಳ್ತಾರೆ, ಆದರೆ ಅಲ್ಲಿಯೇ ಇರೋ ಥರ ಲೀಗಲೈಸ್ಡ್ ಆದಂಥ ಕಟ್ಟುನಿಟ್ಟಿನ ಕ್ರಮಗಳನ್ನು ಇಲ್ಲಿ ತಗೊಂಡಿದ್ರೆ ಬಹುಶಃ ಇಲ್ಲೂ ಎಲ್ಲರೂ ಅದೇ ಥರ ಮಾತಾಡ್ತಾ ಇದ್ದಾರೆ ಅಲ್ವಾ ಸರ್? ಖಂಡಿತ. ಸ್ನೇಹಿತರೆ ನೋಡಿ, ಈಗ ಸುದರ್ಶನ್ ಸರ್ ಹೇಳ್ತಾ ಇರುವಂಥ ಈ ವಿಚಾರಗಳನ್ನ ಕೇಳಿದಾಗ ಇನ್ಮೇಲಾದರೂ ಇಂಥ ಬದಲಾವಣೆಗಳನ್ನು ಇಲ್ಲಿ ತರಬೇಕು. ಆ್ಯಂಡ್ ಸರ್ಕಾರದ ವತಿಯಿಂದ ಸರ್ಕಾರ ಯಾರಾದರೂ ಅಂದರೆ ಈ ಎಪಿಸೋಡ್ ನೋಡ್ತಾ ಇದ್ರೆ ದಯಮಾಡಿ ಒಂದು ಸಣ್ಣ ರಿಕ್ವೆಸ್ಟ್ ಇದ್ರ ಮೂಲಕ ಏನಂತ ಹೇಳಿದ್ರೆ, ನಾವು ಬೇರೆ ದೇಶಗಳನ್ನೆಲ್ಲ ನೋಡ್ಕೊಂಡು ಬಂದು ಆ ದೇಶ ಹಾಗಿದೆ ಹೀಗಿದೆ ಅಂತ ಮಾತಾಡ್ತೀವಿ ವೆರಿ ಈಸಿಲಿ. ಬಟ್ ಯಾಕೆ ಆಗಿದೆ ಅಂತ ಅದರ ಹಿಂದೆ ನೋಡಿದಾಗ ಈ ಥರ ಪಾಲಿಸೀಸು, ಲಾಸು ತುಂಬ ಸ್ಟ್ರಿಕ್ಟ್ ಆಗಿದೆ. ಆ್ಯಂಡ್ ಪ್ಲಸ್ ಆ ದೇಶಕ್ಕೆ ಗೌರವ ಸೂಚಿಸುವಂಥ ಕೆಲಸ ಮಾಡಿದ್ರೆ ಮಾತ್ರ ನಿಮ್ಮನ್ನಲ್ಲಿ ಇರಿಸ್ಕೊಳ್ತಾರೆ, ನಿಮಗೆ ಅವಕಾಶಗಳನ್ನು ಕೊಡ್ತಾರೆ. ಹಾಗೇನೆ ಕರ್ನಾಟಕ, ಬೆಂಗಳೂರು ಇಲ್ಲೂ ಕೂಡ ಅಷ್ಟೇ ಈ ನೆಲಕ್ಕೆ, ಈ ಸಂಸ್ಕೃತಿಗೆ ಗೌರವ ಕೊಡುವಂಥ ಕೆಲಸ ಮಾಡೋರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋಂಥ ಒಂದಷ್ಟು ಲಾಗಳನ್ನು ತಂದರೆ ಬದಲಾವಣೆ ಖಂಡಿತ ಆಗತ್ತೆ. ಎಸ್ ಸರ್, ನಾನು ನಿಮ್ಗೆ ಇನ್ನೊಂದು ಮಾತು ಕೇಳಿದೆ ಸರ್. ಅಂದರೆ ಇಲ್ಲಿ ವಾತಾವರಣ ಏಕಾಏಕಿ ಅಲ್ಲಿಗೆ ಹೋದಾಗ ಬಿರು ಬಿಸಿಲು, ಅಂದರೆ ಎಲ್ಲವೂ ಒಂಥರ ಡ್ರೈ ಫೀಲು, ಈ ಥರದ್ದು ಹೆಂಗೆ ಅನ್ನಿಸ್ತು ಸರ್? ತುಂಬಾ ಕಷ್ಟ ಆಗ್ತದೆ. ಮೊದ್ಲು ಇದ್ದಾಗ ನಮಗೂ ತುಂಬಾ ಕಷ್ಟ ಆಯ್ತು. ಬಟ್ ನಮ್ಗೊಂದು ಏಮ್ ಇತ್ತು, ಎಂತಾದ್ರೂ ಅದು ಮಾಡುವುದೇ ಅಂತ ಹೇಳಿ ದೃಢ ಸಂಕಲ್ಪ ಇರಬೇಕು. ಅಡೆತಡೆಗಳು ಬರ್ತದೆ ಸಾಮಾನ್ಯ, ಅದು ಏನಾದ್ರೂ ಅಡೆತಡೆಗಳು ಬಂದ್ರೆ ಕೂಡಲೇ ಹಿಂದೆ ಬಿಟ್ಟು ಬಂದ್ರೆ ಹೋಯ್ತು ಅಲ್ಲ, ನೀರಿನಲ್ಲಿ ಮಾಡಿದ ಹೋಮ ಆಯ್ತು. ಫರ್ಮ್ ಮೈಂಡ್ ಇರಬೇಕು. ಮತ್ತೆ ಸ್ವಲ್ಪ ಕಷ್ಟ ಅಡೆತಡೆಗಳು ಬರುವುದು ಅದು ಇದು ಎಲ್ಲ ಇದ್ದದ್ದೇ, ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡಿ ತುಳಿದು ಮುಂದೆ ಹೋದ್ರಾಗ ಮಾತ್ರ ನಿಮ್ಮ ಕೆಲಸ ಖಂಡಿತ ಆಗ್ತದೆ. ಬಟ್ ದುಬೈ ಮಟ್ಟಿಗೆ ವರಿ ಮಾಡುವ ಚಾನ್ಸೇ ಇಲ್ಲ. ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಬಹುದು, ಅಯ್ಯಪ್ಪ ಪೂಜೆ ಮಾಡಬಹುದು. ನಮ್ಮ ಮನೆಯಲ್ಲೇ ಕೃಷ್ಣ ಜನ್ಮಾಷ್ಟಮಿ ಆಗ್ತದೆ, ನವರಾತ್ರಿ ಉತ್ಸವ ಅದ್ಧೂರಿಯಿಂದ ಆಗ್ತದೆ. 23 years ಇಂದ ನಾವು ಮಾಡ್ತಾ ಇದ್ದೇವೆ. ನಮ್ಮ ಮನೆಯಲ್ಲಿ ಸುಮಾರು 120 ಪೀಪಲ್ ಗ್ಯಾದರ್ ಆಗ್ತಾರೆ. ಮನೆಗೆ ಬಂದು ಭಜನೆ ಮಾಡಿ ದೇವಿಯ ದರ್ಶನ ತೆಗೆದುಕೊಂಡು ಊಟ ಮಾಡಿ ಹೋಗ್ತಾರೆ. ದಟ್ ಇಸ್ ನೋ ಪ್ರಾಬ್ಲಮ್. ನಮ್ಮ ಮನೆ ಅಂತ ಹೇಳುದಲ್ಲ, ಎಲ್ಲೂ ಕೂಡ ಮಾಡಬಹುದು. ಬಟ್ ಅದಕ್ಕೊಂದು ಅವರು ಪ್ರೋಟೋಕಾಲ್ ಹಾಕಿದ್ದಾರೆ, ಅದನ್ನು ಫಾಲೋ ಮಾಡಬೇಕು. ಇಲ್ಲಿ ಏನಾಗ್ತದೆ ಹೇಳಿದ್ರೆ, ಈ ದೀಪಾವಳಿ ಟೈಮಲ್ಲಿ ಕ್ರ್ಯಾಕರ್ಸ್ ಹೊಡಿಬೋದು, ಎಂಥದ್ದು ಹೊಡಿಬೋದು. ನೀವು ಅಲ್ಲಿ ಅವರಿಗೆ ಫ್ರೀಡಮ್ ಕೊಟ್ಟರೆ ಉಂಟಲ್ವ, 12:30 1 ಗಂಟೆ ತನಕ ಹೊಡೆಯುವುದೇನೆಲ್ಲ ಹಾಗೆ ಮಾಡಬಾರ್ದು. ಬೇರೆ ಕಡೆ ಅದು ಇಲ್ಲ, ನಿಜವಾಗಿ ಹೇಳುದಾದ್ರೆ ಬೇರೆ ಕಡೆ ಅದು ಇಲ್ಲ. ನಮ್ಮ ಯಲ್ಲಿ ಮಾತ್ರ ಎಲ್ಲ ಫ್ರೀಡಮ್ ಕೊಟ್ಟರೆ ನಮ್ಗೆ ಹಾಗೆ. ಹೌದು, ಬಟ್ ನಿಜವಾಗ್ಲೂ ನೀವು ಎಲ್ಲೋ ಇದ್ದೀರಾ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಿಮ್ಮ ಊರಿನಲ್ಲಿ ಇದ್ದ ಹಾಗೆ ನಿಮ್ಗೆ ಫೀಲ್ ಆಗುತ್ತೆ. ಫೆಸ್ಟಿವಲ್ ಮಾಡಿ, ಅದು ಮಾಡಿ, ಇದು ಮಾಡಿ, ಎಲ್ಲ ನೀವು ಹಾಲ್ ಅಲ್ಲಿ ಇಲ್ಲದ್ರೆ ಮನೆಯಲ್ಲಿ. ಹೌದು, ಪ್ರೊಸೆಷನ್ ಅದೆಲ್ಲ ಮಾಡ್ಲಿಕ್ಕೆ ಮಾಡಂಗಿಲ್ಲ. ಇನ್ಫ್ಯಾಕ್ಟ್ ಅದೇ ನನಗೆ ಲಕ್ಕಿ ನಾವು ನಿಜವಾಗಿ ಅಲ್ವಾ ಸರ್? ಇಲ್ಲ, ನಾನು ಅದೇ ನೆನಪಿಸ್ಕೊಳ್ಬೇಕು ಸರ್, ಯಾಕೆಂದ್ರೆ ನಾನು ನಿಮ್ಮನ್ನ ಅವತ್ತು ಭೇಟಿ ಆಗಕ್ಕಾಗಿಲ್ಲ, ನೀವು ಕಾರ್ಯಕ್ರಮಕ್ಕೆ ಬಂದಿದ್ರಿ ಅಂತ ಹೇಳಿದ್ರೆ. ಸೊ ಡಾಕ್ಟರ್ ರಶ್ಮಿ ಅವ್ರು ಮಾಡಿದಂತ ಕಾರ್ಯಕ್ರಮಕ್ಕೆ ನಾನು ಫಸ್ಟ್ ಟೈಮ್ ದುಬೈಗೆ ಬಂದಾಗ ನಂಗೆ ಅದೇ ಮತ್ತೆ ನಾವು ಒಟ್ಟಿಗಿದ್ದೇವೆ. ಅದೇ ಅಶೋಕ್ ಅವ್ರು ಸಿಕ್ಕಿದ್ರು. ಸೊ ನಾನು ಆಕ್ಚುಲಿ ಅಶೋಕ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಸರ್, ನಿಮ್ಮನ್ನ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಅಂಡ್ ಅವ್ರಿಗೆ ಹೇಳ್ಬೇಕು, ನಿಮ್ಮಂತಹ ಅದ್ದೂರಿ ಕಲಾವಿದರನ್ನು ಪ್ರೋತ್ಸಾಹ ಮಾಡೋದಕ್ಕೆ ನಮ್ಗೆ ಮೀಟ್ ಆಗೋದಕ್ಕೆ ನನ್ನ ಯೋಗ. ಇಟ್ಸ್ ಪ್ಲೆಜರ್ ಸರ್, ಇಟ್ಸ್ ಮ್ಯೂಚುವಲಿ. ನನಗೆ ಬಹಳ ಖುಷಿ, ಯಾಕಂದ್ರೆ ಅಲ್ಲಿ ನಿಂತು ನೀವು ಸಂಸ್ಕೃತಿ ಉಳಿಸೋ ಕೆಲಸನ ಬದುಕು ಕಟ್ಕೊಳ್ಳೋದ್ರ ಜೊತೆಗೆ ಎರಡೂ ಮಾಡ್ತಿರಲ್ಲ, ಅದು ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ. ನಾವು ಇಲ್ಲಿ ಅಂದ್ಕೊಳ್ತೀವಿ ಸರ್ 24 hours ನಮಗೆ ಸಮಯ ಸಾಲೋದಿಲ್ಲ ನಮ್ ಕೆಲಸ ಮಾಡಕ್ಕೆ ಅಂತ. ನೀವು ನೋಡಿ ಅಲ್ಲಿರುವಂತ ದೊಡ್ಡ ಜವಾಬ್ದಾರಿ ನಿಭಾಯಿಸ್ಕೊಂಡು ಸಂಘ ಕಟ್ಟೋದ್ರ ಜೊತೆಗೆ ಭಾಷೆ ಸಂಸ್ಕೃತಿನ ಉಳಿಸೋ ಕೆಲಸ ಮಾಡ್ತಿರಲ್ಲ,
ನಿಜವಾಗ್ಲೂ ಗ್ರೇಟ್ ಸರ್. ಮತ್ತೆ ನಮ್ಮ ಸಿಕ್ಕಿದ ಗ್ರೂಪ್ ಕೂಡ ಹಾಗೆ ಉಂಟು, ಹೌದಲ್ಲ? ಸೇಮ್ ಮೆಂಟಾಲಿಟಿ, ಎಲ್ಲ ಈಕ್ವಲ್ ಮೆಂಟಾಲಿಟಿ Okay. ಇದ್ದವ್ರೆ ಓಕೆ. ಎಲ್ಲರೂ. ನಮ್ಗೆ ಅಲ್ಲಿ ಬಿಡುವು ಸಿಗುವುದು ಒಂದೇ ದಿವಸ, ಮುಂಚೆ ಫ್ರೈಡೆ ಇತ್ತು, ಈಗ ಸಂಡೇ ಆಗಿದೆ. ಓ, ಬದಲಾಗಿದೆ. ಹೌದು, ಎಲ್ಲ ಮೀಟಿಂಗ್ಸ್ ಆಗೋದು ಫ್ರೈಡೆ, ಇಲ್ಲದ್ರೆ ಈಗ ಸಂಡೇ ಆಗ್ತಾ ಉಂಟು. ಎಲ್ಲ ಸಂಡೇ ಬಂದು ಪ್ರೋಗ್ರಾಮ್ ಮೊದಲೇ ನಾವು ಪ್ರಿಪರೇಷನ್ ಮಾಡಿ ಎಲ್ಲ ನಾವು ರೆಡಿ ಆದ್ಮೇಲೆ ನಾವು ಮೀಡಿಯಾಗೆ ನ್ಯೂಸ್ ಕೊಡ್ತೇವೆ. ಓ, ಸೊ ಗ್ರೌಂಡ್ ವರ್ಕ್ ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ಕೊಳ್ತಿದ್ರಿ. ಹೌದು, ನಮ್ಮ ಕಮಿಟಿ ಸ್ಟ್ರಾಂಗ್ ಉಂಟು. ವೆರಿ ನೈಸ್ ಸರ್. ಈಗ ಇನ್ನೊಂದು ನಮ್ಮ ತಂಡ ಆಗಿದೆ ಸಂಧ್ಯಾ ಕ್ರಿಯೇಷನ್ಸ್ ಇವೆಂಟ್ ನೆಟ್ವರ್ಕ್ ಟೀಮ್ ಹೇಳಿ. ಓಕೆ. ಅದೇ ನಾನು ಆಟಿಡೊಂಜಿ ದಿನ ಪ್ರೋಗ್ರಾಮ್, ಅದು ನಮ್ದು ಈಗ 5ನೇ ವರ್ಷ. ಹೌದಾ? ಹೌದು, October 4th ಡೇಟ್ ಕನ್ಫರ್ಮ್ ಆಗಿದ್ದದು. ಓಕೆ. ಓಕೆ. ಸೊ ಐ ಆಮ್ ಒನ್ ಆಫ್ ದ ಕಮಿಟಿ ಮೆಂಬರ್ ಇನ್ ದಟ್ ಆಲ್ಸೋ. ಓಕೆ, ವೆರಿ ನೈಸ್ ಸರ್, ವೆರಿ ನೈಸ್. ಎಲ್ಲಿ ನಮ್ಗೆ ಚಾನ್ಸ್ ಉಂಟು ಅಲ್ಲಿ ನಾವು ಸಂಸ್ಕೃತಿಯನ್ನು ಬಿಡ್ಲಿಕ್ಕಿಲ್ಲ. ಇಲ್ಲ, ಬಿಡ್ಲೂಬಾರ್ದಲ್ವಾ ಸರ್? ಅದೇ. ಬಿಕಾಸ್ ಯಾಕೆಂದ್ರೆ ಇದು ನಮ್ದು ಎಷ್ಟು ಶತಮಾನಗಳಿಂದ ಬಂದಿರುವಂತ ಸಂಸ್ಕೃತಿ, ಹೌದು, ಸಂಸ್ಕಾರ, ಹೌದು. ನಮ್ಮ ಭಾರತೀಯತೆ. ಸೊ ಅದನ್ನ ಮುಂದಿನ ಪೀಳಿಗೆಗೂ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಅದೇ, ಅಲ್ಲಿ ಹರಿಯುವ ನೀರಾಗ್ಬೇಕು, ಅದು ನಿಂತ ನೀರಾಗಬಾರ್ದು ಅಂತ ಅಷ್ಟೇ. ನೀರಾಗ್ಬಾರ್ದು. ನಮ್ಮ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟು. ಹೌದು. ಅದ್ರೆ ಹಿಂದೆ ಹೋಗಿ ಫ್ಯಾಮಿಲಿಗೆ ಟೈಮ್ ಅದು ಮಾಡಬೇಡಿ, ನಿಮ್ಮ ಟೈಮ್ ಅದಕ್ಕೆ ಕೊಡೋದನ್ನು ಕೊಡಿ, ಇದು ಮಾಡಬಹುದು ಬಿಡಬೇಡಿ ಅಷ್ಟೇ. ಕರೆಕ್ಟ್. ಎಲ್ಲ ಒಟ್ಟಿಗೆ ಹೋಗ್ಬೇಕು. ಹೌದು, ಹೌದು. ಪ್ಲಾನಿಂಗ್ ಇದ್ರೆ ನಡಿ ಆಗುತ್ತೆ ಎಲ್ಲ. ಅಲ್ಲಿ ಕೆಲವರು ಇದ್ದಾರೆ ಹೇಳಿದ್ರೆ ಅದು ಕಸ್ಟಮರ್ ಯಾರಿಗೆ ಬೇಕಂತಿಲ್ಲ, ಮನಸ್ಸು ಮಾಡಿದ್ರೆ ದಾರಿ ಉಂಟು. ಎಸ್ ಸರ್, ಅದಕ್ಕೆ ಪ್ಲಾನ್ ಮಾಡ್ಕೋಬೇಕಷ್ಟೇ, ಚಾರ್ಟ್ ಔಟ್ ಮಾಡ್ಕೊಳ್ಬೇಕು ಸರಿಯಾಗಿ ಅಂತ ಹೇಳಿ.